ಹೇಳ್ತಾನೆ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳೆದೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. Bengaluru Voice. Listen to your heart. ನಮಸ್ಕಾರ. ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದ 346ನೇ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ನೀವು ನಮ್ಮ ಈ ಕಾರ್ಯಕ್ರಮವನ್ನ ಮೊದಲ ಬಾರಿ ಕೇಳ್ತಿದ್ರೆ ನಿಮಗೆಲ್ಲ ಡಬಲ್ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ಕನ್ನಡದ ದಿಗ್ಗಜರು, ಘಟಾನುಘಟಿಗಳು, ಸಾಧಕರನ್ನ ಆಹ್ವಾನಿಸಿ ಅವರೊಡನೆ ಸಂವಾದ ಮಾಡ್ತೀವಿ. ಹಲವಾರು ವರ್ಷಗಳಿಂದ ಕನ್ನಡದ ಕಹಳೆಯನ್ನು ನಾವು ಗ್ಲೋಬಲ್ ಕನ್ನಡಿಗರಿಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ರೇಡಿಯೋ ಮುಖಾಂತರ ಡೈರೆಕ್ಟ್ ಆಗಿ ಪ್ರತಿ ವಾರ ಲೈವ್ ಆಗಿ ತಲುಪಿಸ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪೇಂದ್ರರಂತ ಫಿಲ್ಮ್ ಸ್ಟಾರ್ಸ್ ಇಂದ ಹಿಡಿದು ನಮ್ಮ ಮಲ್ಲೇಶ್ವರಂ 15th ಕ್ರಾಸ್ ನಲ್ಲಿ ಸಿಗೋ ಮೃದುವಾದ ಇಡ್ಲಿ ವಡೆ ಹೋಟೆಲ್ ಓನರ್, ವೀಣಾ ಸ್ಟೋರ್ಸ್ ಓನರ್ ಆದಂತಹ ಪ್ರದೀಪ್ನಂತಹ ಹಲವಾರು ದಿಗ್ಗಜರೊಂದಿಗೆ ನಾವು ಸಂವಾದನೆ ಮಾಡಿದ್ದೇವೆ. ಹೀಗೆ ಪ್ರತಿ ವಾರ ಮಾಡ್ತಿರ್ತೇವೆ, ಏಕೆಂದ್ರೆ ಇವರೆಲ್ಲರ ಸಾಧನೆ ನಮಗೆ ಸ್ಫೂರ್ತಿ. ಹಾಗಾಗಿ ಮರೆಯದಿರಿ ಮತ ಬಾಂಧವರೇ, ಮರೆತು ನಿರಾಶರಾಗದಿರಿ. ನೀವು ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಮ ವಾಟ್ಸ್ಆಪ್ ಗುಡ್ ಮಾರ್ನಿಂಗ್ ಮೆಸೇಜ್ಗಳ ಜೊತೆ ನಮ್ಮ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದನ್ನ ಮರಿಬೇಡಿ. ನಿಮಗೆ ಬಹಳ ಪುಣ್ಯ ಬರುತ್ತೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಅಮೆರಿಕಾಗೆ ಬಂದು ಸುಮಾರು 15 ವರ್ಷ ಆಯ್ತು. ಈ ಸಮಯದಲ್ಲಿ ನಾನು ಅಮೆರಿಕಾದಲ್ಲಿ 3 ಸ್ಟಾರ್ಟ್ಅಪ್ ಕಂಪನಿಗಳನ್ನ ಶುರು ಮಾಡಿದ್ದೇನೆ. ಇದೆಲ್ಲ ಆದ್ರೂ ನನಗೆ 6ನೇ ಕ್ಲಾಸಲ್ಲಿ ನಮ್ಮ ಕನ್ನಡ ಟೀಚರ್ ಹೇಳಿದ್ದು ಯಾವಾಗ್ಲೂ ಒಂಥರ ಒಂದು ಮನಸ್ಸಲ್ಲಿ ಚುಚ್ತಾ ಇತ್ತು. ಅವರು, ಲೇ ದೇವದತ್ತ, ಎಷ್ಟು ಮಾತಾಡ್ತೀಯೋ ನೀನು ಕ್ಲಾಸಲ್ಲಿ, ನೀನು ಇದೇ ತರ ಅರ್ಥ ಇಲ್ದಿರೋ ಮಾತುಗಳನ್ನ ಆಡ್ತಾ ಸಮಯ ವ್ಯರ್ಥ ಮಾಡ್ತಾ ಇದ್ರೆ ನೋಡು, ಒಂದಿನ ನೀನು ಖಂಡಿತ ಆರ್ಜೆ ಆಗ್ತೀಯ ಅಂತ ಹೇಳಿದ್ರು. ಅವರ ಅವತ್ತಿನ ಭವಿಷ್ಯವಾಣಿ ಇವತ್ತು ಆಕಾಶವಾಣಿ ಆಗಿದೆ ನೋಡಿ. ಬೆಂಗಳೂರು ವಾಯ್ಸ್ ನಂತಹ ಹೆಸರಾಂತ ಕಾರ್ಯಕ್ರಮದಲ್ಲಿ ಆರ್ಜೆ ಮಾಡೋ ಅವಕಾಶ ನನಗೆ ಕೊಟ್ಟಂತಹ ಬೆಂಗಳೂರು ವಾಯ್ಸ್ ತಂಡದ ಸುರೇಶ್ ಬಾಬು, ಗೋವರ್ಧನ್ ಗೌಡ, ರವಿ ಪಂಗಾಲ್, ವಿನೋದ್, ತೇಜಸ್, ಲೋಕೇಶ್, ಪೃಥ್ವಿ, ರಮ್ಯಾ, ದಿಲೀಪ್, ಅನು ಮತ್ತೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಆರ್ಜೆ ಆಗು ಅನ್ನೋ ಒಂದು ಲೈನ್ ಐಟಮ್ನ ನನ್ನ ಬಕೆಟ್ ಲಿಸ್ಟ್ ಇಂದ ಹೊಡೆದಾಕ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಿದ್ದೇನೆ. ನಾನು ನಿಮ್ಮ ಆರ್ಜೆ ದೇವದತ್ತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬಂದಿರೋ ದಿಗ್ಗಜರು, ಗಣ್ಯ ವ್ಯಕ್ತಿಗಳು ಅಂದರೆ ಉದಯ್ ಬಿರ್ಜೆ ಅವರು. ಉದಯ್ ಅವರು ಫೌಂಡರ್ ಡೈರೆಕ್ಟರ್ ಆಫ್ ಥಿಂಕ್ಸ್ಟ್ರೀಟ್ ಟೆಕ್ನಾಲಜೀಸ್. 25 ವರ್ಷಗಳಿಂದ ಹಲವಾರು MNCಗಳಲ್ಲಿ, ಸ್ಟಾರ್ಟ್ಅಪ್ಗಳಲ್ಲಿ ಹಲವಾರು ಮ್ಯಾನೇಜ್ಮೆಂಟ್ ಪೊಸಿಷನ್ಗಳನ್ನು ಮಾಡಿ ಅವರು HP, HCL, DEC ಈ ಥರ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿ ನೋಕಿಯಾ ಕಂಪನಿಯ ಇಂಡಿಯಾ ಮತ್ತು ಮಿಡಲ್ ಈಸ್ಟ್ ರೀಜನ್ಗೆ ಡೈರೆಕ್ಟರ್ ಆಗಿ ಹಲವಾರು ಸ್ಟಾರ್ಟ್ಅಪ್ಗಳಿಗೆ, ಹಲವಾರು ಎಂಟರ್ಪ್ರನರ್ಸ್ಗಳಿಗೆ, ಫೌಂಡರ್ಗಳಿಗೆ ಇನ್ನಷ್ಟು ಸಹಾಯ ಮಾಡಿ ಬೆಂಗಳೂರಾದ್ಯಂತ, ಇಂಡಿಯಾದ್ಯಂತ, ವಿಶ್ವದಾದ್ಯಂತ ಹಲವಾರು ಕಂಪನಿಗಳಿಗೆ ಸ್ಫೂರ್ತಿಯಾಗಿರುವಂತಹ ಉದಯ್ ಅವರಿಗೆ ನಾವು ಇಂದು ಸ್ವಾಗತ ಕೋರೋಣ. ಅವರ ಬಗ್ಗೆ ನಾವು ಮಾತಾಡಕ್ ಮುಂಚೆ ಒಂದು ಸಣ್ಣ ವಿಡಿಯೋ ಅವರ ಬಗ್ಗೆ ನೋಡೋಣ.
ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಮ್ಮ ಅಮೆರಿಕ ದೇಶದಲ್ಲಿ ಇರೋರಿಗೆಲ್ಲ ಶುಭೋದಯ. ನಮ್ಮ ಇಂಡಿಯಾ ಮತ್ತೆ ಈ ಕಡೆ ಏಷ್ಯಾ ಇರೋರೆಲ್ಲ ಶುಭ ಸಂಜೆ. ತುಂಬಾ ಸಂತೋಷ. ಸುರೇಶ್ ಬಾಬು, ಇದು ರವಿ ಪಂಗಾಲ್ ಮತ್ತೆ ದೇವದತ್ತ ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಇಲ್ಲಿ ಬೆಂಗಳೂರು ವಾಯ್ಸ್ ಕ್ಯಾಲಿಫೋರ್ನಿಯಾದಿಂದ ಟ್ರಾನ್ಸ್ಮಿಟ್ ಆಗ್ತಾ ಇರೋದಂದ್ರೆ ಒಂದು ಅದ್ಭುತ ಅನ್ಸುತ್ತೆ ನನಗೆ. ಸೊ ಇಟ್ಸ್ ಅ ಮ್ಯಾಜಿಕ್ ಆಫ್ ಬೆಂಗಳೂರು ಅಂಡ್ ಮ್ಯಾಜಿಕ್ ಆಫ್ ಆಲ್ ದ ಇಂಡಿಯನ್ಸ್ ದೇರ್, ಐ ಕ್ಯಾನ್ ಸೇ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಪುಣ್ಯ ಎಲ್ಲ ನಮ್ದೇ ಉದಯ್ ಅವರೇ. ನೀವು ನಮ್ಮನ್ನ ಈ ತರ 9:30 ರಾತ್ರಿಯಲ್ಲಿ ನೀವು ನಮಗಾಗಿ ಶನಿವಾರ ಸಮಯ ಮಾಡಿ ನಮ್ಮ ಸ್ನೇಹಿತರಿಗೆ ನಿಮ್ಮ ಆಂಟರ್ಪ್ರಿನರ್ ಜರ್ನಿ ಹಾಗೂ ನಿಮ್ಮ ಲೈಫ್ ಸ್ಟೋರಿ ಹೇಳುವುದಕ್ಕೆ ನೀವು ಒಪ್ಕೊಂಡಿರೋದು ನಮ್ಮ ಪುಣ್ಯ. ನಿಮ್ ವಿಡಿಯೋ ಮಾಂಟೇಜ್ ನೋಡಿದ್ವಿ, ತುಂಬಾನೇ ಇಂಪ್ರೆಸಿವ್ ಆಗಿದೆ. ಆದ್ರೆ ನಾನು ನಿಮ್ಮ ಬಗ್ಗೆ ಹೇಳೋ ಬದಲು ನಿಮ್ಮ ಬಾಯಿಂದಾನೇ ನಿಮ್ಮ ಇಂಟ್ರೊಡಕ್ಷನ್ ಕೇಳುವುದಕ್ಕೆ ನಮ್ಗೆ ತುಂಬಾ ಆಸೆ ಆಗ್ತದೆ. ಉದಯ್ ಅವರೇ, ಹೇಳಿ, ನೀವು ಯಾರು? ಉದಯ್ ಅವರ ಬಗ್ಗೆ ನಮ್ಮ ಸ್ನೇಹಿತರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಏನು ತಿಳ್ಕೊಬೇಕಾಗಿರೋದು? ನಾನು ಆದಷ್ಟು ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ಯಾರು ಅಂತ. ನಾನೊಬ್ಬ ಹೆಮ್ಮೆಯ ಭಾರತೀಯ ಅಂತ ಹೇಳ್ಬೋದು ಫಸ್ಟ್. ಆಮೇಲೆ ನನ್ನ ಹೆಮ್ಮೆಯ ಕನ್ನಡಿಗ ಅಂತ ಹೇಳ್ಬೋದು. ನಾನು ಒಂದು ದೊಡ್ಡ ಹೆಮ್ಮೆಯ ಮೈಸೂರಿಯನ್ ಅಂತ ಹೇಳ್ಬೋದು. ಮತ್ತೆ ಫೈನಲಿ ಒಂದು ದೊಡ್ಡ ಹೆಮ್ಮೆಯ ಬೆಂಗಳೂರಿಯನ್. Finally, I'm also very happy, like all of you, to be a global Indian. The only difference is you are 10,000 miles away. I'm here, and I've also traveled multiple countries, and I also humbly feel that I'm a global Indian, want to contribute to India in a big way. ಅಷ್ಟು ಹೇಳಿ ನನ್ನ ಐ ಥಿಂಕ್ ನಾನು ಇರೋದು ಇಷ್ಟು ಮಟ್ಟಿಗೆ ಬಂದಿರೋದು ಎಲ್ಲ ನಮ್ಮ ಫ್ಯಾಮಿಲಿಯ ಸ್ಫೂರ್ತಿ ಅಂತ ಹೇಳ್ಬೋದು. ತುಂಬಾ ಇದೆ ಮಾತಾಡೋದು, ಮುಂದೆ ಮಾತಾಡೋಣ. ಬಟ್ ಇನ್ಸ್ಪಿರೇಷನ್ ಫ್ರಮ್ ಮೈ ಫ್ಯಾಮಿಲಿ ಈಸ್ ವಾಟ್ ಐ ಆಮ್ ಟುಡೇ. ಅಂಡ್ ದೇರ್ ಇಸ್ ಸೋ ಮಚ್ ಆಫ್ ಇನ್ಸ್ಪಿರೇಷನ್. ಅಂದ್ರೆ ಇನ್ಸ್ಪಿರೇಷನ್ ಓವರ್ಲೋಡ್ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ದಿಸ್ ಇಸ್ ವಾಟ್ ಇಸ್ ಮೈ ಹಂಬಲ್ ಇಂಟ್ರೊಡಕ್ಷನ್. ಸರ್, ನೀವು ಯಾವಾಗ ನೀವು ಲೈಫಲ್ಲಿ ಆಂಟರ್ಪ್ರಿನರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ ಇವಾಗ, ಅಥವಾ ನಿಮ್ಮ ಕಾಲ್ ಮೇಲೆ ನೀವೇ ನಿಲ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ದು ಇವಾಗ? ನೋಡಿ, ಇದು ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ. ಫಸ್ಟ್ ಆಫ್ ಆಲ್, ನನ್ನ ಚೈಲ್ಡ್ಹುಡ್ ಅಲ್ಲಿ ವೆನ್ ಐ ವಾಸ್ ಜಸ್ಟ್ ವೆರಿ ಯಂಗ್, ಅಂದ್ರೆ ಸ್ಕೂಲ್ ಅಲ್ಲಿ ಇರುವಾಗ 7th ಸ್ಟ್ಯಾಂಡರ್ಡ್ 8ನೇ ಕ್ಲಾಸ್ ಇರುವಾಗ, ನಾವು ಜಾಯಿಂಟ್ ಫ್ಯಾಮಿಲಿ, ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೆ ಮದರ್ ಸೈಡ್ ಪೇರೆಂಟ್ಸ್ ನಾವು ಒಟ್ಟಿಗೆ ಇರ್ತಾ ಇದ್ವಿ. ಸೊ ನಮ್ಮ ಗ್ರ್ಯಾಂಡ್ ಫಾದರ್, ಅದೇ ಮದರ್ ಸೈಡ್ ಫಾದರ್, ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಟೌನ್ ಮುನ್ಸಿಪಾಲಿಟಿಗೆ ಹೆಡ್ ಆಗಿದ್ರು. ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೆಳಗಡೆ, ಒಂದು ಪೊಸಿಷನ್ ಕೆಳಗಡೆ. ಸೊ ಹಿ ಯೂಸ್ ಟು, ಅವರು ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಇದು ಏನಪ್ಪಾ ಟ್ರಾನ್ಸ್ಫರಬಲ್ ಜಾಬ್. ಸೊ ಅದು ಕೆಲಸ ಮುಗಿಸಿ ರಿಟೈರ್ ಆದಿ ನಾವು ಅವ್ರ ಜೊತೆ ಇರ್ತಾ ಇದ್ವಿ ಅಂತ ಹೇಳ್ಬೋದು. ಸೊ ಅವಾಗ ಅವರು ನಮ್ಮ ಅಜ್ಜಿ ಮತ್ತೆ ನಮ್ಮ ತಾತ ರಿಟೈರ್ ಆಗಿದ ತಕ್ಷಣ ನಾರ್ಮಲಿ ಆ ಕಾಲದಲ್ಲಿ ನಾರ್ಮಲಿ ಏನೋ ಪೀಸ್ಫುಲ್ ಲೈಫ್ ಇದ್ಬಿಟ್ಟು ದೇವಸ್ಥಾನದಲ್ಲಿ ಸುತ್ತಾಡ್ಕೊಂಡು ಭಜನೆ ಮಾಡ್ಕೊಂಡು ಅಂತ ಜನರು ಇರ್ತಾ ಇದ್ರು. ಬಟ್ ಇವರು ಆಂಟ್ರಪ್ರನರ್ ಆಗ್ಬಿಟ್ಟು ಒಂದು ಡೈರಿ ಫಾರ್ಮ್ ಇಟ್ಟಿದ್ರು. ಡೈರಿ ಫಾರ್ಮ್ ಒಂದು 8-10 ಒಳ್ಳೆ ಹಸುಗಳು ಇಟ್ಕೊಂಡು ಡೈರಿ ಫಾರ್ಮ್ ಮನೆಯಲ್ಲೇ ಇಟ್ಟಿದ್ರು. ಸೊ he started his entrepreneur journey then. So that impacted me. And then ಅದು ಡೈರಿ ಫಾರ್ಮ್ ಆದ್ಮೇಲೆ ಒಂದು 10 ವರ್ಷ ಆದ್ಮೇಲೆ he also progressed technologically. He started a flour mill on his own. So ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇಬ್ರು ಒಂದು ನಿಮಿಷ ಕೂಡ ರೆಸ್ಟ್ ತಗೊಳ್ತಾ ಇರ್ಲಿಲ್ಲ. So they were always in an entrepreneurial spirit. So that I think has inspired me. that DNA ಬಂದ್ಬಿಟ್ಟಿದೆ ಅನಿಸುತ್ತೆ ನನಗೆ. ಆಮೇಲೆ ನನ್ನ ಎಂಜಿನಿಯರಿಂಗ್ ಮುಗಿಸಿ ಫಸ್ಟ್ ಮೊದಲನೇ ಜಾಬ್ ನಿಮ್ಗೆ ಗೊತ್ತಿರ್ಬೋದು, HCL ಅಂದ್ರೆ ಈಸ್ ದ ಫಸ್ಟ್ ಕಂಪ್ಯೂಟರ್ ಕಂಪನಿ ಆಫ್ ಇಂಡಿಯಾ ಅಂಡ್ ದ ಫಸ್ಟ್, ಐ ವುಡ್ ಸೇ, ಮೋಸ್ಟ್ ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ ಇನ್ ಇಂಡಿಯಾ. ಸೊ ಹಿಂದೂಸ್ತಾನ್ ಕಂಪ್ಯೂಟರ್ಸ್ ಲಿಮಿಟೆಡ್ ಅಂತ. ಅದಕ್ಕೆ ಇಂಟರ್ವ್ಯೂ ಅಲ್ಲಿ ಒಂದು ಮೇನ್ ಕ್ವೆಶ್ಚನ್ ಇತ್ತು. ತುಂಬಾ ಕ್ವೆಶ್ಚನ್ಗಳಿತ್ತು. ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ಮಾರ್ಕ್ಸ್ ಏನು, ಏನೇನ್ ಮಾಡ್ತೀರಾ, ಅದೆಲ್ಲ ಕ್ವೆಶ್ಚನ್ಸ್ ಗಳಿತ್ತು. ಬಟ್ ಒಂದು ಕ್ವೆಶ್ಚನ್ ಅಲ್ಲಿ ನನ್ಗೆ ರಿಯಲ್ ಟೆಸ್ಟ್ ಮಾಡಿದ್ರು. ಏನಂದ್ರೆ,
ಆಂಟರ್ಪ್ರಿನರ್ ಸ್ಪಿರಿಟ್ ಏನು ನಿಂದು ಅಂತ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ರು. ಸೊ ಆ ಆಂಟರ್ಪ್ರಿನರ್ ಸ್ಪಿರಿಟ್ ಇರೋದ್ರಿಂದಾನೇ HCL ನನಗೆ ಕೆಲಸ ಸಿಕ್ಕಿದ್ದು, ಫಸ್ಟ್ ಕೆಲಸ. ಸೊ ಐ ಥಿಂಕ್ ಫ್ರಮ್ ದೇರ್ ದ ಜರ್ನಿ, ಎವ್ರಿ ಕಂಪನಿ ಐ ವರ್ಕ್ ಫಾರ್, ಅಂದ್ರೆ ದೊಡ್ಡ ದೊಡ್ಡ ಅಮೆರಿಕನ್ ಕಂಪನೀಸ್, ಡಿಜಿಟಲ್ ಎಕ್ವಿಪ್ಮೆಂಟ್ ಕಾರ್ಪೊರೇಷನ್, ನಾನು ಸುರೇಶ್ ಬಾಬು ಕೊಲೀಗ್ಸ್ ಆಗಿದ್ವಿ. ಆಮೇಲೆ ಲೇಟರ್ ಅಲ್ಕಟೆಲ್ ಲೂಸೆಂಟ್, ನೋಕಿಯಾ, ಆಮೇಲೆ ಕೇಬಲ್ಟ್ರಾನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದೆ. All the companies I have led with the entrepreneurial spirit. Even the most latest company that I worked for, means before I became a full-fledged entrepreneur, that was Hewlett Packard. There also I ran the division like a startup or like an entrepreneur. So this is my entrepreneurial journey, and now I am a full-fledged entrepreneur along with some friends. We have started a, I would say, a fantastic journey to inspire India's youth in the entrepreneurial journey for them, as well as to help them innovate and for them to move in the journey of entrepreneurship. That is the company we have started, and I'm really happy to see the progress. 2014 is when we started this company. At that time there were only 3,000 startups in the country. Bari 3,000 startups irta ittu 2014 alli. Ivaga there are 60,000 ಹೆಚ್ಚು ಸ್ಟಾರ್ಟ್ಅಪ್ ಗಳಿದ್ದಾರೆ. So I am very proud, very happy that I'm part of that growth in number of startups and also innovation. And ಇನ್ನೊಂದು ಏನಂದ್ರೆ, ಇವತ್ತಿನ ಮದುವೆಗೆ ಹೋಗಿ ಅಕ್ಕಪಕ್ಕ ಊಟ ಮಾಡ್ತಾ ಇರುವಾಗ ಪಕ್ಕದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಯೂನಿಕಾರ್ನ್ ಇದೆ ಅಂತ ಮಾತಾಡ್ತಾ ಇರ್ತಾರೆ. ಅಂತ ಸ್ಟೇಜ್ ಬಂದಿದೆ. 2014 ನಲ್ಲಿ ಒಂದು ಯೂನಿಕಾರ್ನ್ ಇರ್ಲಿಲ್ಲ. ಇವಾಗ ಆಲ್ರೆಡಿ 103 ಇಲ್ಲ 104 ದಿವಸಕ್ಕೆ ಒಂದು ಯೂನಿಕಾರ್ನ್ ಬರ್ತಾ ಇದೆ. 103 ಯೂನಿಕಾರ್ನ್ಗಳಿದೆ. ಯೂನಿಕಾರ್ನ್ ಅಂದ್ರೆ ಎಲ್ಲರಿಗೂ ಗೊತ್ತಿರ್ಬೋದು, $1 billion ಇವ್ಯಾಲ್ಯೂಯೇಷನ್ ಅಂತ ಕಂಪನಿಗಳು. ಸೊ 2014 0 ಯೂನಿಕಾರ್ನ್ to 2022, in 8 years 103 unicorns. I've seen it all. Journey ನಮ್ಗೆ ತುಂಬಾ, I would say, a very very satisfying journey. That is what I can say. ಉದಯ್ ಅವರೇ, 2014 ಇಂದ 2022 ಅಲ್ಲಿ ಏನ್ ಚೇಂಜ್ ಆಯ್ತು? ಹಾಗೂ ಸಮ್ ಸೀಸ್ಮಿಕ್ ಈವೆಂಟ್ಸ್ ಅಂತಾರಲ್ಲ, ಲೈಕ್ ಆ ಜರ್ನಿಲಿ ಇಷ್ಟು ವರ್ಷದಲ್ಲಿ ನಿಮ್ಮ ಪ್ರಕಾರ ಸೀಸ್ಮಿಕ್ ಈವೆಂಟ್ಸ್ ಬೆಂಗಳೂರಿನ ಅಥವಾ ಇಂಡಿಯನ್ ಆಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಚೇಂಜ್ ಆಗಕ್ಕೆ ಕಾರಣ ಏನು? ನಿಮ್ಮ ಅನಿಸಿಕೆ, ಟರ್ನಿಂಗ್ ಪಾಯಿಂಟ್ ಏನಿತ್ತು? ಒಂದು ಏನಂದ್ರೆ, ಅದು ಆಲ್ ದಿಸ್ ಇಸ್ ಡೇಟಾ, ನೋ ಬಡಿ ಕ್ಯಾನ್ ಡಿಸ್ಪ್ಯೂಟ್ ದಟ್. ಓಕೆ, 3,000 ಸ್ಟಾರ್ಟ್ಅಪ್ ಇಂದ ಇವತ್ತು 60,000 ಹೆಚ್ಚಿಗೂ ಸ್ಟಾರ್ಟ್ಅಪ್ ಇರೋದು ಹೆಂಗೆ ಬರುತ್ತೆ? ಗೌರ್ಮೆಂಟ್ ಇಂದ ಎನ್ಕರೇಜ್ಮೆಂಟ್ ಇಲ್ಲದೆ ಇದ್ರೆ ಅದು ಸಾಧ್ಯವೇ ಇಲ್ಲ. ಗೌರ್ಮೆಂಟ್ ಇಂದ, ಇಕೋಸಿಸ್ಟಮ್ ಇಂದ ಎನ್ಕರೇಜ್ಮೆಂಟ್, ಮತ್ತೆ the need for entrepreneurship in the country, the need for innovation in the country has been made aware to the youngsters, to the youth, to the, I would say, the people who are part of the ecosystem in big companies. All this awareness spread by the government. I would credit the new government that came into power in 2014 for this, I would say, huge milestone in the history of this country. I think ಕೆಲವು ಈ ಸರ್ಕಾರದ ಯಾವ್ದಾರು ಪಾಲಿಸೀಸ್ ಅಥವಾ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಲಿಸೀಸ್ ನೀವು ಯಾವ್ದಾರು ಹೈಲೈಟ್ ಮಾಡ್ಬೇಕು ಅಂದ್ರೆ ಈ ಸರ್ಕಾರ ಈ ತರ ಮಾಡಿದಕ್ಕೆ? ಎರಡು ಪಾಲಿಸಿ ಎಕ್ಸಾಂಪಲ್ ಕೊಡ್ತೀನಿ. ಒಂದು, ಹೊಸ ಸರ್ಕಾರ 2014 ಅಲ್ಲಿ 2014 ಬಂದ ಮೇಲೆ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ಅಪ್ ಇಂಡಿಯಾ ಇಸ್ ಲೈಕ್ ಎ ಪ್ಲಾಟ್ಫಾರ್ಮ್. ಅಂದ್ರೆ ಆ ಪ್ಲಾಟ್ಫಾರ್ಮ್ಗೆ ರಿಜಿಸ್ಟ್ರೇಷನ್ ಮಾಡಿ, ಯು ಬಿಕಮ್ ಎ ಸ್ಟಾರ್ಟ್ಅಪ್ entrepreneur, you register yourself, and then 3,000 ಕೋಟಿ ಫಂಡಿಂಗ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಎಲ್ಲಾ ಸ್ಟೇಟ್ಸ್ಗೂ. ಓಕೆ, ಎಲ್ಲಾ ಸ್ಟೇಟ್ಸ್ಗೂ ಡಿಸ್ಟ್ರಿಬ್ಯೂಟ್, ಅದರಲ್ಲಿ ಆಲ್ರೆಡಿ 3,000 ಕೋಟಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅಂಡ್ ಆಫ್ ಕೋರ್ಸ್ ಸುಮ್ಮನೆ ಎಲ್ಲಾರ್ಗು ದುಡ್ಡು ಕೊಟ್ಟಿಲ್ಲ, ಬಟ್ ಸೆಲೆಕ್ಷನ್ ಮಾಡಿ ಕ್ರೈಟೀರಿಯಾ ಮೀಟ್ ಮಾಡಿದವ್ರಿಗೆಲ್ಲ ಥ್ರೂ ದ ಗೌರ್ಮೆಂಟ್. ಆಫ್ ಕೋರ್ಸ್ ಇಟ್ ಇಸ್ ನಾಟ್ ಲೈಕ್ ಪಬ್ಲಿಕ್ಲಿ, ಥ್ರೂ ದ ಗೌರ್ಮೆಂಟ್ ಅಂಡ್ ಸರ್ಟನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಅದರಲ್ಲಿ ನಿಮ್ಗೆ ಗೊತ್ತೇ ಇದೆ, ಕರ್ನಾಟಕ, ಬೆಂಗಳೂರು ಇಸ್ ಲೈಕ್ ದಿ ಬೇ ಏರಿಯಾ ಆರ್ ಲೈಕ್ ದಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. So Karnataka capitalized on that funding and on that Startup India platform and started another platform in Karnataka called Startup Karnataka.
So I'm very proud to say that I'm one of the, I would say, biggest contributors of that startup Karnataka, where we started a program called Elevate. Andre Elevate ಒಂದು ಪ್ಲಾಟ್ಫಾರ್ಮ್ ಅಲ್ಲಿ 1000 ಅಪ್ಲಿಕೇಶನ್ಸ್ ಬರ್ತಾ ಇತ್ತು ಕರ್ನಾಟಕದಲ್ಲಿ. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ 100 ಕಂಪನೀಸ್ಗೆ 100 ಸ್ಟಾರ್ಟ್ಅಪ್ಸ್ಗೆ ಅಪ್ ಟು 50 ಲಕ್ಷ ರೂಪಾಯಿ ಫಂಡಿಂಗ್ ಕೊಡ್ತಾ ಇದ್ವಿ. ಈ ಫಂಡಿಂಗು ನಿಮ್ಗೆ ಗೊತ್ತಿದೆ, ಐ ಥಿಂಕ್ ಬೋತ್ ಆಲ್ ಆಫ್ ಯುವರ್ ಸಿಲಿಕಾನ್ ವ್ಯಾಲಿ ಪೀಪಲ್, ಇದು ಈಕ್ವಿಟಿ ಅಲ್ಲ, ಇದು ಗವರ್ಮೆಂಟ್ ವಾಸ್ ನಾಟ್ ಟೇಕಿಂಗ್ ಎನಿ ಸ್ಟೇಕ್ ಇನ್ ದ ಕಂಪನಿ, ಇಟ್ ವಾಸ್ ಕಮಿಂಗ್ ಲೈಕ್ ಎ ಗ್ರಾಂಟ್. ಅಂದ್ರೆ ಯು ಕ್ಯಾನ್ ಯೂಸ್ ದಟ್ ಫಂಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಸ್ಟಾರ್ಟ್ಅಪ್ ಅಂಡ್ ಇನೋವೇಟ್. ಸೊ ದೀಸ್ ಆರ್ ದ ಟೂ, ಇದು ಎರಡು ಸ್ಟಾರ್ಟ್ಅಪ್ ಇಂಡಿಯಾ ಮತ್ತೆ ಎರಡು ಸ್ಟಾರ್ಟ್ಅಪ್ ಕರ್ನಾಟಕ ಆರ್ ಟೂ ಬಿಗ್ ಲ್ಯಾಂಡ್ಮಾರ್ಕ್, I would say, events or platforms that completely disrupted the startup industry. So 60,000 startup ಅಂತ ಹೇಳಿದ್ನಲ್ಲ, ಅದರಲ್ಲಿ ನಿಯರ್ಲಿ 50% ಸ್ಟಾರ್ಟ್ಅಪ್ಸ್ ಕರ್ನಾಟಕದಲ್ಲಿದೆ. ಅಂದ್ರೆ 30,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಸ್ ಕರ್ನಾಟಕದಲ್ಲಿದೆ. ಅನುರಾಮ್ ಅವರು ನಮ್ಮ ಲೈವ್ ವ್ಯೂವರ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉದಯ್ ಅವರೇ, ನೀವು 60,000 ಸ್ಟಾರ್ಟ್ಅಪ್ ಬಂದಿದೆ ಅಂತ ಹೇಳಿದ್ರಿ, ಅದರಲ್ಲಿ ಎಷ್ಟು ಸ್ಟಾರ್ಟ್ಅಪ್ಗೆ ನೀವು ಸಹಾಯ ಮಾಡಿದ್ದೀರಾ ಅಂತ ನಿಮ್ಗೆ ಅನಿಸಿಕೆ? ಈಗಲೇ ನೀವು ಹೇಳಿದ ಪ್ರಕಾರ ಹಲವಾರು ಸ್ಟಾರ್ಟ್ಅಪ್ ನ ನೀವು ನೋಡಿ ಅವರಿಗೆ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲೆಲ್ಲ ನೋಡಿದೀರಾ. ಈ 60,000 ಸ್ಟಾರ್ಟ್ಅಪ್ ಅಲ್ಲಿ ನೀವು ನಿಮ್ಮ ಇಂಪ್ಯಾಕ್ಟ್ ಏನು ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ತೀರಾ? ನೋಡಿ, ನಾನು ಆಲ್ ದ ಮೇಜರ್ ಸ್ಟೇಟ್ಸ್ ವಿಚ್ ವರ್ involved in developing startups or startup ecosystem have been involved, like in Tamil Nadu, Andhra Pradesh, Telangana, ಸ್ವಲ್ಪ ಮಹಾರಾಷ್ಟ್ರ ಅಲ್ಲಿ, ಸ್ವಲ್ಪ UP ಗವರ್ಮೆಂಟ್ ಅಲ್ಲಿ, ಆಮೇಲೆ ಸ್ವಲ್ಪ ಬೆಂಗಾಲ್ ಅಲ್ಲಿ, ಎಲ್ಲಾ ಕಡೆ ಇನ್ವಾಲ್ವ್ ಆಗಿದೆ. ಬಟ್ ಮ್ಯಾಕ್ಸಿಮಮ್ ಇನ್ವಾಲ್ವ್ಮೆಂಟ್ ಕರ್ನಾಟಕದಲ್ಲಿ. ಸೊ 2014 ಅಲ್ಲಿ ಇದು ನಮ್ಮ ಕಂಪನಿ ThinkStreet ಸ್ಟಾರ್ಟ್ ಮಾಡಿದಾಗ ನಾವು ಎಲ್ಲ ಫೌಂಡರ್ಸ್ ಈ ಒಂದು ಯೋಚನೆ ಮಾಡಿಬಿಟ್ಟು, ಬೆಂಗಳೂರಿಗಿಂತ ಆಚೆ ಹೋಗ್ಬಿಟ್ಟು ಯಾಕೆ ನಾವು ಇನ್ಸ್ಪೈರ್ ಮಾಡಬಾರ್ದು? ಎಂತೆಂತ ಒಳ್ಳೆ ಕಾಲೇಜ್ಗಳಿದೆ, ಮಂಗಳೂರಲ್ಲಿದೆ, ಬೆಳಗಾಮಲ್ಲಿದೆ, ನಮ್ಮ ಹುಬ್ಳಿ ಧಾರವಾಡಲ್ಲಿದೆ, ಮೈಸೂರಲ್ಲಿದೆ. ಬ್ಯಾಂಗ್ಳೂರ್ ಇಸ್ ಆಲ್ರೆಡಿ ಕ್ರೌಡೆಡ್. ಅಂದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗೆ ಓವರ್ ಕ್ರೌಡೆಡ್ ಇದೆಯೋ ಹಂಗೆ ದೇರ್ ಆರ್ ಟೂ ಮೆನಿ ಸ್ಟಾರ್ಟ್ಅಪ್ಸ್ ಇನ್ ಕರ್ನಾಟಕ ಆಲ್ಸೋ. ಸೊ ವೈ ಕಾಂಟ್ ವಿ ಎನ್ಕರೇಜ್ ಸ್ಟಾರ್ಟ್ಅಪ್ಸ್? ಇನ್ಫ್ಯಾಕ್ಟ್ ನಮ್ಗೆ ಒಬ್ರು ಮೆಂಟರ್ ಇದ್ದಾರೆ, ದೊಡ್ಡದು ಮೆಂಟರ್, ನಿಮ್ಗೆ ಗೊತ್ತೇ ಇರ್ಬೋದು, ಪ್ರೊಫೆಸರ್ ಸದ್ಗೋಪನ್ ಅಂತ, IIIT ಫೌಂಡಿಂಗ್ ಡೈರೆಕ್ಟರ್ ಅವರು. ಸೊ ಅವರು ಮೊದ್ಲಿಂದ ನನಗೆ ಮೆಂಟರ್ ತರ, ನನಗೆ ಗುರು ಅವರು, 20 ವರ್ಷದಿಂದ ಅವ್ರ ಗುರು. ಅವರು ಒಂದು ಸುಮ್ಮನೆ ಹಿಂಗೆ ಮಾತಾಡುವಾಗ ಹೇಳಿದ್ರು, ಉದಯ್, ನಿನಗೆ ಸ್ಟೀವ್ ಜಾಬ್ಸ್ ಅಂತ ಮನುಷ್ಯರು ಬೇಕಂದ್ರೆ ನೀನು ಬೆಂಗಳೂರಿಂದ ಆಚೆ ಹೋಗಿ ಅಲ್ಲಿ ನೀನು ಇನ್ಸ್ಪೈರ್ ಮಾಡಪ್ಪ. ಸೊ ಅದು ಆಗಿದ ತಕ್ಷಣ ನಾನು ಮಂಗಳೂರಲ್ಲಿ, ನಾವು ನಮ್ಮ ಫ್ರೆಂಡ್ಸ್ ಜೊತೆ ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ 2015-16 ಆ ಟೈಮಲ್ಲಿ. ಅವ್ರಿಗೆ ಸ್ಟಾರ್ಟ್ಅಪ್ ಅಲ್ಲಿ ಎಸ್ ಅಂದ್ರೆ ಗೊತ್ತಿರ್ಲಿಲ್ಲ. ಮಂಗಳೂರಲ್ಲಿ ದೊಡ್ಡ ಕಾಲೇಜ್ಗಳಿದೆ, ಮಣಿಪಾಲ್ ಇದೆ, ಸಹ್ಯಾದ್ರಿ ಕಾಲೇಜ್ ಇದೆ, ನಿಟ್ಟೆ ಇದೆ, NIT ಸೂರತ್ ಕಲ್ ಇದೆ. ಎಸ್ ಆಫ್ ಸ್ಟಾರ್ಟ್ಅಪ್ ಗೊತ್ತಿಲ್ಲ, ಐ ಆಫ್ ಇನೋವೇಷನ್ ಗೊತ್ತಿರ್ಲಿಲ್ಲ. ಆದ್ರಿಂದ ಇವಾಗ ಲಾಸ್ಟ್ 2000, just around the COVID time, from 0 startups we came to 25 funded startups. One example I'm just giving you. Similarly, I and me, so many other virtual partners that I have, we inspire or we mentor one new startup every day. Andre 365 days, 365 ದಿನ ವರ್ಷದಲ್ಲಿ 365 ಸ್ಟಾರ್ಟ್ಅಪ್ಸ್ ಗೆ ಮೆಂಟರ್ ಮಾಡ್ತೀವಿ. ಅಂದ್ರೆ ದಿವಸ ಒಂದೊಂದು ಹೊಸ ಸ್ಟಾರ್ಟ್ಅಪ್. ಸೊ ಇದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಇವಾಗ ನೋಡಿ, ಮಂಗಳೂರಲ್ಲಿ ಇಂಥ ಪ್ರೋಗ್ರೆಸ್ ನೋಡಿದ್ಮೇಲೆ ಕರ್ನಾಟಕ ಗವರ್ಮೆಂಟ್ ಸ್ಟಾರ್ಟೆಡ್ ಎ ಇನಿಷಿಯೇಟಿವ್ ಕಾಲ್ಡ್ ಬಿಯಾಂಡ್ ಬೆಂಗಳೂರು. ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಕವರ್ಸ್ ಮಂಗಳೂರು, ಹುಬ್ಳಿ ಧಾರವಾಡ, ಮೈಸೂರ್, ಬೆಳಗಾಂ, ಉಡುಪಿ ಅಂತ districts. So this is one of the biggest achievements I'm very proud of. And ಇವಾಗ ನನಗೆ ಮ್ಯಾಕ್ಸಿಮಮ್ ರಿಕ್ವೆಸ್ಟ್ ಬರೋದು ಔಟ್ಸೈಡ್ ಬ್ಯಾಂಗ್ಳೂರ್ ಇಂದ. ಸೊ ಒಂದು ಸರ್ ಇಲ್ಲ ನಮಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಈಗ ನಮ್ಮ ಪ್ರೇಕ್ಷಕರು ಇವತ್ತು ಕೇಳ್ತಾ ಇರೋರಿಗೆ ಹಲವಾರು ಜನ ಆನ್ಲೈನ್ ಇದಾರೆ. ಈಗ ಎಲ್ಲರೂ ನಿಮ್ಗೆ ಲಕ್ಷ್ಮಿ ಅವ್ರ ಹಲೋ ಅಂತ ಇದ್ದಾರೆ, ಅನೂರ್ ಹಲೋ ಅಂದರು, ಯಲಂದೂರ್ ಅವ್ರ ನಮಸ್ಕಾರ ಅಂತ ಇದ್ದಾರೆ. ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದಾರೆ, ಕೇಳ್ತಾ ಇದಾರೆ ನೀವು ಹೇಳ್ತಾ ಇರೋದನ್ನ. ಪ್ರೇಕ್ಷಕರೇ, ನಿಮ್ಗೆ ಏನಾದ್ರು ಲೈವ್ ಕ್ವಶನ್ ಇದ್ರೆ ಖಂಡಿತ ಟೈಪ್ ಮಾಡಿ. ನೀವು ಯಾವ ಚಾನಲ್ ಅಲ್ಲಿ ನೋಡ್ತಿರೋ ಅಲ್ಲಿ ಟೈಪ್ ಮಾಡಿ, ನಾವು ಉದಯ್ ಅವರಿಗೆ ಅದನ್ನ ಡೈರೆಕ್ಟ್ ಆಗಿ ಕೇಳ್ತೀವಿ. ನೀವು ಹೇಳಿದ್ರಿ ಈಗ ದಿನಕ್ಕೊಂದು ಸ್ಟಾರ್ಟ್ಅಪ್ ನ ನೀವು ಸಹಾಯ ಮಾಡ್ತಾ ಇದ್ದೀರಾ, ಮೆಂಟರ್ ಮಾಡ್ತಾ ಇದ್ದೀರಾ ಅಂತ. ಅದು ದಟ್ ಇಸ್ ವೆರಿ ಇಂಪ್ರೆಸಿವ್.
ನಮ್ಮ ಇಂದಿನ ಪ್ರೇಕ್ಷಕರಿಗೆ ಅಲ್ಲಿ ತುಂಬಾ ಜನ ಅವ್ರ ಮನ್ಸಲ್ಲಿ ಏನೋ ಒಂದು ಐಡಿಯಾ ಇರುತ್ತೆ, ಏನೋ ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಆ ತರ ಅನ್ಕೊಂಡಿರೋ ಜನಕ್ಕೆ ಇಫ್ ದೇ ವಾಂಟ್ ಸ್ಟಾರ್ಟ್ ಅಪ್ ಸಮಥಿಂಗ್, ವಾಟ್ ಆರ್ ದ ಫಸ್ಟ್ ಥಿಂಗ್ಸ್ ದೇ ನೀಡ್ ಟು ಡು? ಅಂದ್ರೆ ಅವರು ಇವತ್ತು ನಾನು ನಾಳೆಯಿಂದ ಅವ್ರು ಸ್ಟಾರ್ಟ್ ಅಪ್ ಶುರು ಮಾಡ್ಕೊಬೇಕು ಅಂದ್ರೆ ವಾಟ್ ಆರ್ ದ ಫಸ್ಟ್ ಫ್ಯೂ ಥಿಂಗ್ಸ್ ದೇ ಹ್ಯಾವ್ ಟು ಡು? ನೋಡಿ, ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಿಮ್ಗೆ ಒಂದು ಪ್ಯಾಷನ್ ಇರುತ್ತೆ. ಸೊ ಆ ಪ್ಯಾಷನ್ ನನಗೆ ಏನದು ಪ್ಯಾಷನ್ ಅಂತ ನೀವು ಯೋಚನೆ ಮಾಡಬೇಕು. ಸೊ ಫಸ್ಟ್ ಏನ್ ಪ್ಯಾಷನ್ ಅಂದ್ರೆ ನನ್ನ ಪ್ರಕಾರ ಆ ಪ್ಯಾಷನ್ ಇರಬೇಕು. ಒಂದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂತ ಪ್ಯಾಷನ್ ಇರಬೇಕು. ಎಕ್ಸಾಂಪಲ್ ಕೊಡ್ತೀನಿ. ಒಂದು ಒಳ್ಳೆದು ಏನೋ ಆಂಟ್ರಪ್ರನರ್ ಇದ್ದಾರೆ ನಮ್ಮ ಮಂಗಳೂರು ರೀಜನ್ ಅಲ್ಲಿ, ಮಂಗಳೂರು ದಕ್ಷಿಣ ಕನ್ನಡ ರೀಜನ್. ಅವರು ಒಂದು ಎಂಜಿನಿಯರ್, ಹೆಗಡೆ ಅಂತ ಕಾಣಿಸುತ್ತೆ ಅವರು ಹೆಸರು. ಅವರು ಹಿಂಗೆ ಇಲ್ಲಿ ಅಡಿಕೆ ಮರಗಳಿದೆಯಲ್ಲ, ಮಂಗಳೂರಲ್ಲಿ ತುಂಬಾ ಅಡಿಕೆ ಮರಗಳು. ಸೊ ಅಡಿಕೆ ಮರಗಳು ಹಾರ್ವೆಸ್ಟ್ ಮಾಡಕ್ಕೆ ಮ್ಯಾನ್ಯುಯಲಿ ಒಂದು ಮನುಷ್ಯ ಒಂದು ದಿನಕ್ಕೆ 10 ಅಡಿಕೆ ಮರ ಹಾರ್ವೆಸ್ಟ್ ಮಾಡ್ಬೋದು, ದಿನಕ್ಕೆ ಒಬ್ಬ ಮನುಷ್ಯ. ಸೊ ಅವರು ಅಕ್ಕಪಕ್ಕ ಮಂಗಳೂರು ತೋಟಗಳಲ್ಲೆಲ್ಲ ನೋಡಿ ಇದು ಎಷ್ಟೊಂದು ಮನುಷ್ಯರು ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು ಅಂತ ಒಂದು ಚಿಕ್ಕ ವೆರಿ ಸ್ಮಾಲ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಷಿನ್ ಅಂತ ತಯಾರು ಮಾಡೋದು. ಒಂದು ಮೆಷಿನ್, ಒಂದು ಸ್ಮಾಲ್ ಮೆಕ್ಯಾನಿಕಲ್ ಅಸೆಂಬ್ಲಿ ಮಾಡ್ಬಿಟ್ಟು ಆ ಮರಕ್ಕೆ ಮೇಲೆ ಕಳಿಸೋದು. ಅವ್ರ ಮನುಷ್ಯನ ಜೊತೆ ಮೇಲೆ ಹೋಗ್ಬಿಟ್ಟು ಕ್ವಿಕ್ಲಿ ಹಾರ್ವೆಸ್ಟ್ ಮಾಡಿ ವಾಪಸ್ ಬರೋದು. ಓನ್ಲಿ 5 minutes. ಸೊ ಆ ಮೆಷಿನ್ ಇಂದ 10 ಹಾರ್ವೆಸ್ಟಿಂಗ್ ಇದರಿಂದ you can harvest up to 100 arcanut trees in a day, one person. Wow. So this is a problem solving mindset. So in the problem solving mindset, passion idre, it becomes easier for you. ಏನೋ ಒಂದು ಬುಕ್ ಅಲ್ಲಿ ಓದಿದ್ರೆ ಯಾವುದೋ ಒಂದು ಐಡಿಯಾ ಬಂತು, ಆ ಬುಕ್ ಅಲ್ಲಿ ಐಡಿಯಾ ತಗೊಂಡ್ಬಿಟ್ಟು ಮಾಡೋದು I would not encourage, or I would say it is not a good thing. You should ನಿಮ್ ಮನಸ್ಸಲ್ಲೇ ಬರ್ಬೇಕು, ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿ. ನನಗೆ ಪ್ರಾಬ್ಲಮ್ ಇರ್ಬೋದು, ಇಲ್ಲ ನಮ್ಮ ತಂದೆಗೆ ಇರ್ಬೋದು, ಇಲ್ಲ ನಮ್ಮ ಫ್ಯಾಮಿಲಿಲಿ ಯಾರಿಗೋ ಇರ್ಬೋದು, ಇಲ್ಲ ನಮ್ಮ ಫ್ರೆಂಡ್ಗೆ ಏನೋ ಹೆಲ್ತ್ ಕೇರ್ ಪ್ರಾಬ್ಲಮ್ ಇರ್ಬೋದು. ಅವ್ರಿಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಹೆಂಗೆ ಸಹಾಯ ಆಗುತ್ತೆ, ಆಮೇಲೆ ಬೇರೆ ಜನರಿಗೆ, ಬೇರೆ ಕಮ್ಯುನಿಟಿಗೆ ಹೆಂಗೆ ಸಹಾಯ ಆಗುತ್ತೆ ಅಂತ ಮೈಂಡ್ ಸೆಟ್ ಇದ್ರೆ ಐಡಿಯಾ ಖಂಡಿತ ಫೇಲ್ ಆಗೋದಿಲ್ಲ ನನ್ನ ಪ್ರಕಾರ. ಆಮೇಲೆ ಪ್ಲಸ್ ಇನ್ವೆಸ್ಟರ್ಸ್ ಕೂಡ ಇಂಥ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಇದ್ರೆ ಇನ್ವೆಸ್ಟರ್ಸ್ ಕೂಡ ಮುಂದೆ ಬರ್ತಾರೆ. That was my next question. ನೀವು ಹೇಗೆ ಅಂದ್ರೆ ಇವಾಗ ಪ್ಯಾಷನೇಟ್ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ವೆರಿ ಯೂಸ್ಫುಲ್. ಅಂದ್ರೆ ನಿಮ್ ಪ್ರಕಾರ ಹೇಳ್ತಾ ಇರೋದು ಒಂಥರ ದಿ ಫೌಂಡರ್ಸ್ ನೀಡ್ ಟು ಫಿಗರ್ ಔಟ್ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತ ಅಲ್ವಾ? ಲೈಕ್ ಇಂಡಿಯಾದಲ್ಲಿ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಕಂಡಿಡಿಯುವಾಗ ವಾಟ್ ಆರ್ ದ ಟಿಪ್ಸ್ ಫಾರ್ ಆಂಟರ್ಪ್ರಿನರ್ಸ್ ಇಂಡಿಯಾದಲ್ಲಿ, ಅಥವಾ ಇನ್ ಜನರಲ್ ಆಂಟರ್ಪ್ರಿನರ್ ಶುರು ಮಾಡುವಾಗ ಅವರು ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಕಂಡಿಡಿಯುವಾಗ ದಿಸ್ ಅಡಿಕೆ ಮರದ ಎಕ್ಸಾಂಪಲ್ ಇಸ್ ವೆರಿ ಗುಡ್. ಆತರ ಬೇರೆಯವರು ಈ ತರ ಥಿಂಕಿಂಗ್ ನ ಎಮ್ಯುಲೇಟ್ ಮಾಡ್ಬೇಕು ಅಂದ್ರೆ ಏನಾದ್ರು ಫ್ರೇಮ್ ವರ್ಕ್ ಐಡಿಯಾಸ್ ಇದೆಯಾ ನಿಮ್ಗೆ? ಅದು ನೋಡಿ, ಅದು ನನ್ನ ಪ್ರಕಾರ ಯು ಶುಡ್ ಆಲ್ವೇಸ್ ಟಾಕ್ ಟು ಮೋರ್ ಅಂಡ್ ಮೋರ್ ಪೀಪಲ್. ಜಾಸ್ತಿ ಜನರ ಹತ್ರ ಮಾತಾಡ್ತಾ ಇರ್ಬೇಕು. ಕಾಲೇಜಲ್ಲಿ ಇದ್ರೆ ಪ್ರೊಫೆಸರ್ಗಳ ಹತ್ರ ಮಾತಾಡ್ಬೇಕು. ಪ್ಲಸ್ ನಿಮ್ಗೆ ಒಂದು ಯಂಗ್ಸ್ಟರ್ಸ್ಗೆ ಐ ವುಡ್ ಸಜೆಸ್ಟ್ ನೀವು ಒಂಥರ ಅಬ್ಸರ್ವೆಂಟ್ ಇರ್ಬೇಕು. ಇವಾಗ ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ತಾರ, ನಮ್ಗೆ ಇನ್ನೊಬ್ರು ಮಂಗಳೂರಿಂದಾನೇ ಒಂದು ಐಡಿಯಾ ತಗೊಂಡ್ಬಂದ್ರು. ಬಸ್ ಸ್ಟಾಪ್ ಅಲ್ಲಿ ಇರ್ತಾರೆ. ಓಕೆ, ದಿವಸ ಕಾಲೇಜ್ಗೆ ಹೋಗೋ ಬಸ್ ಸ್ಟ್ಯಾಂಡ್ ಇರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಂಡ್ರೆ ಕಾಲೇಜ್ಗೆ ಹೋಗೋ ಬಸ್ ಸ್ಟ್ಯಾಂಡ್ ಮಂಗಳೂರಲ್ಲೆಲ್ಲ 20 ಕಿಲೋಮೀಟರ್ 25 ಕಿಲೋಮೀಟರ್ ದೂರ ಇದೆ. ಸೊ ಅಲ್ಲಿ ಒಬ್ರು ಫೋನ್ ಮಾಡಿ ಹೇಳಿದ್ರು, ಸರ್ ನಾನು 5 ನಿಮಿಷ ಲೇಟ್ ಬರುತ್ತೆ, ಒಂದೊಂದು 10 ನಿಮಿಷ ಮುಂಚೆ ಬರುತ್ತೆ. ಸೊ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಮಾಡ್ಬೋದಾ ಅಂತ. ಸೊ ಅದು he is already thinking about how to solve that problem. So there are many ways to solve the problem, but he is thinking ಇದು ಟೆಕ್ನಾಲಜಿಯಿಂದ ಮಾಡ್ಬೋದಾ ಅಂತ ಕೇಳಿದ್ರು. ಸೊ ಬೇರೆ ಬೇರೆ ಯೂಸಿಂಗ್ ಹಾರ್ಡ್ವೇರ್ ಅಂಡ್ ಸಮ್ ಆಪ್ಸ್ ಅಂಡ್ ಆಲ್ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಬಟ್ ಹಿಂಗೆ ಅಬ್ಸರ್ವೆಂಟ್ ಇದ್ದು ಬಿಟ್ಟು ಒಂದು ಪ್ಯಾಷನ್ ಇವಾಗ ಫಾರ್ ಎಕ್ಸಾಂಪಲ್ ಊಬರ್ ಅಂತ ಗೊತ್ತಿದೆ ನಿಮ್ಗೆ, ಎಲ್ಲರೂ ಅಮೆರಿಕ ಇರೋರು ಊಬರ್ ಅಂತ ಗೊತ್ತಿದೆ. ಟ್ರಾವಿಸ್ ಕೆಲಾನಿಕ್ 2017 ಅಲ್ಲಿ ಇಂಡಿಯಾಗೆ ಬಂದ್ರು. ಸೊ ನನಗೆ ಒಂದು ಅವಕಾಶ ಸಿಕ್ಕಿತ್ತು ಅವ್ರು ಮೀಟ್ ಮಾಡಿ. ವೆರಿ ವೆರಿ ಬ್ರಿಲಿಯಂಟ್ ಪರ್ಸನ್. ಓಕೆ, ಅವರು ಸೇಮ್ ಪ್ರಾಬ್ಲಮ್. ಅವರು ಐ ಥಿಂಕ್ ಐ ಡೋಂಟ್ ನೋ ವಿಚ್ ಸಿಟಿ ಹಿ ವಾಸ್ ಇನ್. ದಿವಸ ಆಫೀಸ್ಗೆ ಹೋಗಕ್ಕೆ ಅದು ಟ್ಯಾಕ್ಸಿ ಸ್ಟ್ಯಾಂಡ್ ಬಂದ್ರೆ ಟ್ಯಾಕ್ಸಿನೇ ಇಲ್ಲ, ಯಾಕಂದ್ರೆ ಎಲ್ಲ ಬಿಸಿ ಇರ್ತಾರೆ, ಯಾವ ಟೈಮ್ ಸಿಗಲ್ಲ. ಸೊ ಅವರು
ಒಂದು ಎಲ್ಲಾ ಕಮ್ಯುನಿಟಿ ಆ ಸಿಟಿಲಿ ಆ ಡಿಸ್ಟ್ರಿಕ್ಟ್ ಅಲ್ಲಿ ಇರೋರು ಎಲ್ಲಾ ಟ್ಯಾಕ್ಸಿ ಅವ್ರಿಗೆಲ್ಲ ಒಟ್ಟಿಗೆ ಮಾಡ್ಬಿಟ್ಟು ಒಂದು ಆಪ್ ಮಾಡೋದು, ಸಿಂಪಲ್ ಆಪ್ ಮಾಡೋದು. ಆ ಆಪ್ ಮಾಡ್ಬಿಟ್ಟು ಆಪ್ ಇಂದ ಟ್ಯಾಕ್ಸಿ ಬುಕ್ ಮಾಡಿದ ತಕ್ಷಣ 5 ನಿಮಿಷದಲ್ಲಿ ಟ್ಯಾಕ್ಸಿ ಬರುತ್ತೆ. ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಟ್ರಾವೆಲ್ಸ್ ಕಲ್ಯಾಣಿಕ್ ಇದಕ್ಕೇಮೆ $100 billion valuation company. It was till recently the highest valued startup. Okay, it went public also. ಆದ್ಮೇಲೆ ನಮ್ಮ ಇಂಡಿಯಲ್ಲಿ ಓಲಾ ಮಾಡಿದ್ರು, ತುಂಬಾ ಆಮೇಲೆ ಈ ಅಮೆರಿಕಲ್ಲದು ತುಂಬಾ ಅಂತ ಸಿಮಿಲರ್ ಸ್ಟಾರ್ಟ್. ಸೊ ಅಂತ ಅಬ್ಸರ್ವೆಂಟ್ ಮೈಂಡ್ ಸೆಟ್ ಇದ್ರೆ ಎಂತ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ಆಲ್ರೆಡಿ ಕನೆಕ್ಟ್ ಕೊಟ್ಟೆ, ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕೊಟ್ಟೆ, ಇವಾಗ ಟ್ರಾವೆಲ್ಸ್ ಕಲ್ಯಾಣಿಕ್. ಸಿಮಿಲರ್ಲಿ ಇವಾಗ ಹಾಸ್ಪಿಟಲ್ ಅಲ್ಲಿ ಒಬ್ರು ಪೇಷಂಟ್ ಹೋಗ್ತಾರೆ, ಆ ಪೇಷಂಟ್ ಅವರು ಅಟೆಂಡರ್ಸ್ ಮಕ್ಕಳೇ ಇರ್ಬೋದು, ಇಲ್ಲ ಅವ್ರು ಯಾರ್ದು ಅಂಕಲ್ ಇರ್ಬೋದು, ಅವ್ರು ನೋಡ್ತಾರೆ ಇಷ್ಟೊಂದು ಕಷ್ಟ ಯಾಕಪ್ಪ ಪಡ್ಬೇಕು ಆರ್ಥೋಪೆಡಿಕ್ ಪೇಷಂಟ್ಸ್, ಇದಕ್ಕೆ ಯಾಕೆ ಒಂದು ಬಯೋನಿಕ್ ಆರ್ಮ್ ಯಾಕೆ ಡಿಸೈನ್ ಮಾಡಬಾರ್ದು, ಸೊ ದಟ್ ಇವರು ಹಾಸ್ಪಿಟಲ್ ಇಂದ ಆಚೆ ಬಂದ್ಮೇಲೆ ಅವ್ರಿಗೆ ಈಸಿ ಆಗುತ್ತೆ. ಇಲ್ಲ ಮೋಟರೈಸ್ಡ್ ಒಂದು ವೀಲ್ ಚೇರ್ ಮಾಡಿದ್ರೆ ಎಷ್ಟು ಸುಲಭ ಆಗುತ್ತೆ ಅಂತ ಹ್ಯೂಮನಿಸ್ಟಿಕ್ ಮೈಂಡ್ ಸೆಟ್ ಬಂದ್ರೆ ಖಂಡಿತ ಈ ಯು ವಿಲ್ ಹ್ಯಾವ್ ಎ ವೆರಿ ವೆರಿ ಗುಡ್, ಐ ವುಡ್ ಸೇ, ಸ್ಟಾರ್ಟ್ಅಪ್ ಆರ್ ಆಂಟರ್ಪ್ರೆನ್ಯೂರ್. ವೆರಿ ಯೂಸ್ಫುಲ್ ಸರ್, ವೆರಿ ಯೂಸ್ಫುಲ್. ಆನಂದ್ ಅವರು ಪ್ರೌಡ್ ಆಫ್ ಯು ಬಾಸ್ ಅಂತ ಇದಾರೆ. BN ಶ್ರೀಕಾಂತ್ ಅವರು ಅದೇ ತರ ಸೂಪರ್ ಬಾಸ್ ಅಂತ ಇದಾರೆ. ನಿಮ್ಮ ಅಭಿಮಾನಿಗಳು ಹಲವಾರು ಜನ ಬಂದು ಲೈವ್ ನೋಡ್ತಾ ಇದಾರೆ, ಕಮೆಂಟ್ ಮಾಡ್ತಾ ಇದಾರೆ. ನಮಸ್ಕಾರ. ಅವರೆಲ್ಲ ನಮ್ಮ BMS ಕಾಲೇಜ್ ಹುಡುಗರು, ನಮ್ಮ ಬಾಯ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಎವ್ರಿಬಡಿ. ನಾನು ಇವಾಗ ಇನ್ನೊಂದು 5 ನಿಮಿಷಕ್ಕೆ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತಗೊಳಕ್ ಮುಂಚೆ ನಿಮ್ದು ಇನ್ನೊಂದು, ನೀವು ಸ್ಟಾರ್ಟ್ಅಪ್ ಗಳ ಬಗ್ಗೆ ಮಾತಾಡಿರುವಂತದ್ದು, ಬೇರೆ ಬೇರೆ ಕಡೆ ಭಾಷಣ ಕೊಟ್ಟಿರೋದ್ರಲ್ಲಿ ಕೆಲವು ಸ್ನಿಪೆಟ್ ನ ತೆಗೆದು ನಾವು ಒಂದು ವಿಡಿಯೋ ಮಾಂಟಾಜ್ ಮಾಡಿದೀವಿ, ಅದನ್ನ ಇವಾಗ ಪ್ಲೇ ಮಾಡ್ತೀವಿ. Many of us are technologists here, maybe good in analytics or robotics or so many great things that we have studied in college. But if it is not really used in real application, and also if it doesn't touch the last person in the ecosystem of our, let's say, rural side or the society or whatever, what good is the technology? Because Aadhaar is the center. If you want a broadband connection, they'll ask you Aadhaar number. You know what is the single most desire of every human being, irrespective of the age? Happiness. So why are you shy to be happy? You know, you look at any ad, Vodafone or Nokia, everything revolves around happiness. You look at, there will be some word which says happiness. So let's have happy afternoon once again. Happy afternoon. Fantastic. So Most important fact that everybody either they know or they should know is a startup is not just about funding or the idea. It is. I talked about innovation and entrepreneurship. The background is, if you see today, some negative reasons, if you see, there is a scarcity of jobs. There are a lot of engineers coming out of colleges or whatever. There is scarcity of jobs. So what is the alternative for them? The best alternative for them is to start up or become entrepreneurs. They all have brilliant ideas. They are innovating. So to convert those ideas into practical business model, I think the best way to go about is to become an entrepreneur or become a startup. See, specifically coming to project managers, I have a lot of very, very high regards for all the project managers. They are most qualified and dedicated and hardworking people. ಆ ಮಾಂಟಾಜ್ ಹಾಕಿದ ನಮ್ಮ ಕಾರಣ ಅಂದ್ರೆ, ನೀವು ಹಲವಾರು ಕಡೆ ಮಾತಾಡಿರುವಂತ ಮೆಸೇಜ್ನ ಚಿಕ್ಕದಾಗಿ ನಾವು ನಮ್ಮ ಪ್ರೇಕ್ಷಕರಿಗೆ ಕೊಡೋಣ ಅಂತ. ದಿನೇಶ್ ತುಕಾರಾಮ್ ಅವರು ಕೇಳ್ತಾ ಇದ್ದಾರೆ ಕಮೆಂಟ್ ಮೂಲಕ, ಆರ್ ದೇರ್ ಎನಿ ಕ್ರೌಡ್ ಸೋರ್ಸಿಂಗ್ ಪ್ಲಾಟ್ಫಾರ್ಮ್ಸ್ ಟು ಶೇರ್ ಅಂಡ್ ಲುಕ್ ಫಾರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಅಂತ? ಇಂಡಿಯಾದಲ್ಲಿ ಯಾವ್ದಾದ್ರು ಕ್ರೌಡ್ ಸೋರ್ಸಿಂಗ್ ಪ್ಲಾಟ್ಫಾರ್ಮ್ ಇದೆಯಾ? ಕ್ರೌಡ್ ಸೋರ್ಸಿಂಗ್ ಅಥವಾ ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್, ಈ ತರ ಒಳ್ಳೊಳ್ಳೆ ಐಡಿಯಾಗಳು, ಅಡಿಕೆ ಮರದಿಂದ ಅಡಿಕೆ ಕಿತ್ತೋದು, ಆ ಥರ ಐಡಿಯಾಗಳನ್ನ ಜನರ ಮುಂದೆ ಇಟ್ಟು ಅದಕ್ಕೆ ಫಂಡ್ ರೈಸಿಂಗ್ ಮಾಡುವಂತಹ ಪ್ಲಾಟ್ಫಾರ್ಮ್ ಯಾವ್ದಾದ್ರು ನಿಮ್ಮ ಮನಸ್ಸಿಗೆ ಬರುತ್ತಾ ಈಗ? ನನಗೆ ಅಂದ್ರೆ ಅದಕ್ಕೆ ಕೌಂಟರ್ ಮಾಡ್ತೀನಿ. ನಾನು ಮೊದಲೇ ಆಲ್ರೆಡಿ ಹೇಳಿದೆ ನೋಡಿ, ಬೇರೆಯವ್ರ ಐಡಿಯಾ ತಗೊಂಡ್ಬಿಟ್ಟು ನೀವು ಮಾಡಕ್ಕಿನ್ನ ಸ್ವಲ್ಪ ಸಮಯ ತಗೊಂಡು ನಿಮ್ಮ ಐಡಿಯಾನೇ ಮುಂದೆ ತಂದ್ರೆ ಸಕ್ಸಸ್ ರೇಟ್ ಇಸ್ ಹೈಯರ್. ಒಂದು ಗೂಗಲ್ ಕ್ರೌಡ್ ಸೋರ್ಸಿಂಗ್ ಆಗ್ಬೇಕು, ಗೂಗಲ್ ಮಾಡಿ ಸಾವಿರಾರು ಐಡಿಯಾಗಳು ಸಿಗುತ್ತೆ. ಅದಕ್ಕಿನ್ನ ನಿಮ್ಮ ಸ್ವಂತ
ಎಕ್ಸ್ಪೀರಿಯನ್ಸ್ ಇಂದ ಒಂದು ಒಳ್ಳೆ ಐಡಿಯಾ ಬಂದ್ರೆ, ಇಲ್ಲ ಸ್ವಂತ ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು 3-4 ಜನ ಫೌಂಡರ್ಸ್ ಸೇರ್ತೀರಾ, ಯಾರ್ದೇ ಒಬ್ರದ್ದು ಇರ್ಬೋದು ಐಡಿಯಾ. ಸೊ ಆ ಐಡಿಯಾನ ಮುಂದೆ ಪ್ರೋಗ್ರೆಸ್ ಮಾಡಿದ್ರೆ that idea will succeed much better than going in for a crowdsourcing idea, because crowdsourcing idea is a common idea. ಇವತ್ತಿನ ಕಾಲದಲ್ಲಿ ತುಂಬಾ ಜನ ಸುಮ್ಮನೆ ಹಾಕ್ತಾ ಇರ್ತಾರೆ ಐಡಿಯಾ ಅಂತ. ಅದರಲ್ಲಿ ಏನು ತಪ್ಪೇನಿಲ್ಲ, ಬಟ್ ನಾನು ಸ್ವಲ್ಪ ಓಲ್ಡ್ ಫ್ಯಾಷನ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಐ ವುಡ್ ರಾದರ್ proceed or develop my own idea or my co-founder's idea rather than borrow an idea through either Google or crowdsourcing platforms or what. Take some more time. Inna ಸ್ವಲ್ಪ ಸಮಯ ತಗೊಳ್ಳಿ, ಇನ್ನ ಒಂದು 3 ತಿಂಗಳು ತಗೊಳ್ಳಿ, 6 ತಿಂಗಳು ತಗೊಳ್ಳಿ, ಬಟ್ ಖಂಡಿತ ಗೂಗಲ್ ಮಾಡಿ crowdsourcing type of ideas second priority. ಸರ್, ಕೊನೆ ಪ್ರಶ್ನೆ ಬ್ರೇಕ್ಗೆ ಮುಂಚೆ ಈ ಅನು ಅವ್ರು ಕೇಳ್ತಾ ಇದ್ದಾರೆ. ಅನು ಅವ್ರ ಪ್ರಶ್ನೆ ನನ್ನ ಪ್ರಶ್ನೆ ಎರಡೂ ಒಂದೇ. ಸರ್, ಟು ಸ್ಟಾರ್ಟ್ ಅಪ್ not everybody can afford money in spite of having innovative ideas. We all know banks help, but to what extent and how far can they help? ನನ್ನ ಪ್ರಶ್ನೆ ಇದರದ್ದೇ ಎಕ್ಸ್ಟೆನ್ಷನ್ ಏನಂದ್ರೆ, ಇಂಡಿಯಾದಲ್ಲಿ ನೀವು ಐಡಿಯಾ ಬಂತು, ಒಳ್ಳೆ ಐಡಿಯಾ ಇದೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನೀವು ಹೇಳಿದ್ರೆ ನೆಟ್ವರ್ಕಿಂಗ್ ಅಂತ. ಅದು ನಾವು ಬ್ರೇಕ್ ನಂತರ ನೆಟ್ವರ್ಕಿಂಗ್ ಬಗ್ಗೆ ಮಾತಾಡೋಣ. ಆದ್ರೆ ಇಂಡಿಯಾದಲ್ಲಿ ನನ್ಗೊಂದು ಐಡಿಯಾ ಇದೆ, ಅದಕ್ಕೆ ನನಗೆ ಇವತ್ತು ದುಡ್ಡು ಬೇಕು, ಅದನ್ನ ಹೇಗೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಹೇಗೆ ರೈಸ್ ಮಾಡೋದು, ಇದ್ರ ಮೇಲೆ ನಿಮ್ಮ ಅನಿಸಿಕೆ ಕೇಳಿ ನಾವು ಬ್ರೇಕ್ಗೆ ಹೋಗೋಣ. ನೋಡಿ, ನಾನು ಹೇಳಿದ್ದೀನಿ, ನಾನು 30 ವರ್ಷ I have led companies with an entrepreneurial mindset. I've seen it all. I'm saying this with a lot of pride and very happy that experience. And then 2014 I plunged myself fully into entrepreneurial journey. I can ಒಂದು ಹೇಳ್ಬೋದು, ಒಳ್ಳೆ ಐಡಿಯಾ ಇದ್ರೆ, ವ್ಯಾಲಿಡೇಟ್ ಆಗಿದ್ರೆ, ಅಂದ್ರೆ ಕಸ್ಟಮರ್ ವ್ಯಾಲಿಡೇಷನ್, ಪಾರ್ಟ್ನರ್ಸ್ ವ್ಯಾಲಿಡೇಷನ್, ಸ್ವಲ್ಪ ಇಂಡಸ್ಟ್ರಿ ವ್ಯಾಲಿಡೇಷನ್ ಮಾಡಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ವ್ಯಾಲಿಡೇಷನ್ ತಂದು ಒಳ್ಳೆ ಐಡಿಯಾ ಒಳ್ಳೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ರೆ, ಫಂಡಿಂಗ್ ವಿಲ್ ಚೇಸ್ ಯು, ಇನ್ವೆಸ್ಟರ್ಸ್ ವಿಲ್ ಚೇಸ್ ಯು. ನೀವು ಇನ್ವೆಸ್ಟರ್ ಹಿಂದೆ ಹೋಗೋದೇ ಬೇಕಿಲ್ಲ. ಸೊ ಅದ್ ಹೇಳ್ಬಿಟ್ಟು I can tell you there is no shortage of money in our country. If you have a good idea which is well validated, and validation is easy. It is not easy means you have to do the hard work, but it is a process. Validation, customer alli proof of concept ಮಾಡಬೇಕು, ಇಲ್ಲ ಕಸ್ಟಮರ್ ಫೀಡ್ಬ್ಯಾಕ್ ತಗೋಬೇಕು, ಇನ್ವೆಸ್ಟರ್ಸ್ ಕೂಡ ಹತ್ರ ಕೂಡ ಮಾತಾಡಿದ್ರೆ ವ್ಯಾಲಿಡೇಷನ್ ಬಂದಿದ ತಕ್ಷಣ ಒಳ್ಳೆ ಐಡಿಯಾಗೆ there is no shortage of. So very true. It's a global message, but hangandbittu there are so many ways of raising money. Banks inda ivaga startup companies, Canara Bank has started a completely new wing headed by a managing director to fund startups, and there are so many US based investors already in India helping startups. So there are both ways. Either you want to chase investors, there is enough opportunity. But I, being a conservative, a little bit old-fashioned, I will say, let the investors chase you. Okay, sir. That is great. Very insightful. ಅದೊಂದು ಅನಿಸಿಕೆನ ನಾವು ಕೇಳಿ ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನಾವು ಉದಯ್ ಅವರ ನೆಟ್ವರ್ಕಿಂಗ್ ಸ್ಕಿಲ್ಸ್, ಹೇಗೆ ಅವರು ಇಷ್ಟು ದೊಡ್ಡ ನೆಟ್ವರ್ಕ್ನ ಮಾಡ್ಕೊಂಡಿದ್ದಾರೆ, ಮತ್ತು ಅವರ ಹವ್ಯಾಸಗಳು, ಮತ್ತು ಇನ್ನೂ ಬಹಳ ಸ್ವಾರಸ್ಯಕರವಾದಂಥ ಅವರ ಆನ್ಸೆಸ್ಟ್ರಲ್ ಹಿಸ್ಟ್ರಿ ಬಗ್ಗೆ ಒಂದು ಮಾತಾಡೋಣ. ಅಲ್ಲಿ ಸಣ್ಣ ಬ್ರೇಕ್ ನಂತರ ಮತ್ತೆ ಸಿಗೋಣ. ಕೊಡ್ತಿದ್ದಾರೆ ನಿಮ್ಮ ವಾಹನದ ಆರೈಕೆಗೆ ಒನ್ ಅಂಡ್ ಓನ್ಲಿ ಪರ್ಸನ್, ಶ್ರೀ ಆಟೋ ಸರ್ವಿಸಸ್. ಶ್ರೀ ಆಟೋ ಸರ್ವಿಸಸ್ ಫ್ರೀಮಾಂಟ್ನಲ್ಲಿದೆ. ಅವರ ಫೋನ್ ನಂಬರ್ 5109968404. ಇನ್ನೊಮ್ಮೆ 5109968404. ಅಮೇರಿಕಾದಲ್ಲಿ ಮನೆ ತಗೊಳ್ಬೇಕು ಅನ್ನೋದು ನಿಮ್ಮೆಲ್ಲರ ಡ್ರೀಮ್ ಅಲ್ವಾ? ಈ ಡ್ರೀಮ್ನ ಸಹಕಾರ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್. ಎಸ್, ರಿಯಲ್ ಎಸ್ಟೇಟಲ್ಲಿ ಟಾಪ್ ನಾಚ್ ಸರ್ವಿಸ್ ಕೊಡ್ತಿರೋ ಗಿರೀಶ್ ಅವರು ನಮ್ಮ ಕನ್ನಡಿಗರೇ. ಕನ್ನಡದವರೇ ಆದ ಗಿರೀಶ್ ಜೊತೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಿ ಈಸ್ ಸೋ ನಾಲೆಜಬಲ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ರಿಯಲ್ ಎಸ್ಟೇಟ್ ಇನ್ ಆ್ಯಂಡ್ ಔಟ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಡ್ರೀಮ್ ಹೌಸ್ ತಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬಿ ಇಟ್ ಯೋರ್ ಫಸ್ಟ್ ಹೋಮ್ ಆರ್ ಯೋರ್ ಸೆಕೆಂಡ್
second, or many more. For reach out, Girish at 408-420-0646 ಅಥವಾ gbangalore@intero.com. ಫೈನಾನ್ಷಿಯಲ್ ಫ್ರೀಡಮ್ ಯಾರಿಗೆ ತಾನೇ ಬೇಕಿಲ್ಲ, ಬಟ್ ಫೈನಾನ್ಷಿಯಲ್ ಅಂದ ತಕ್ಷಣ ತಲೆನೋವು ಜಾಸ್ತಿ ಅಲ್ವಾ? ಡೋಂಟ್ ವರಿ, ಫಾರ್ ಆಲ್ ಯುವರ್ ಫೈನಾನ್ಷಿಯಲ್ ಕ್ವೆಶ್ಚನ್ಸ್, ಎಸ್, ಇನ್ವೆಸ್ಟ್ಮೆಂಟ್ ಇರ್ಬೋದು, 401k ರೋಲ್ ಓವರ್ ಇರ್ಬೋದು, ರಿಟೈರ್ಮೆಂಟ್ ಪ್ಲಾನ್, ಡೆಟ್ ಮ್ಯಾನೇಜ್ಮೆಂಟ್, ಎಜುಕೇಷನಲ್ ಸೇವಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್, ಪ್ರೊಟೆಕ್ಷನ್, ಲೈಫ್, ಆಟೋ, ಹೋಮ್, ರೀಫೈನಾನ್ಸ್ ಆರ್ ಮಾರ್ಗೇಜ್ ಲೋನ್ಸ್, ಯಾವುದೇ ಇರ್ಬೋದು. ನಿಮ್ಮ ಎಲ್ಲ ಲೀಗಲ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಎಸ್, ರೀಚ್ ಔಟ್ ಟು ಅನಿಲ್ ಹಾಲಪ್ಪ. ಹೌದು, ಅನಿಲ್ ಹಾಲಪ್ಪ ಅವರ ಮೊಬೈಲ್ ನಂಬರ್ 209-380-9858 ಅಥವಾ halappa@primerica.com. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೂ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಉದಯ್ ಅವರೇ, ನಾನು ನಿಮಗೆ ಆ ಮೊದಲನೇ ಮಾಂಟಾಜ್ ಪ್ಲೇ ಮಾಡಿದಾಗ್ಲೇ ಈ ಪ್ರಶ್ನೆ ಕೇಳೋಣ ಅಂತಿದ್ದೆ, ಆದ್ರೆ ನಾವು ಫ್ಲೋನಲ್ಲಿ ಬೇರೆ ಏನೋ ಮಾತಾಡ್ತಾ ಇದ್ವಿ, ಹಾಗಾಗಿ ಅದನ್ನ ಮಾತಾಡಿದ್ವಿ. ಆ ಮೊದಲನೇ ಮಾಂಟಾಜ್ ಅಲ್ಲಿ ನೋಡಿದಾಗ ನೀವು ಹಲವಾರು ಗಣ್ಯ ವ್ಯಕ್ತಿಗಳನ್ನ ಮೀಟ್ ಮಾಡಿ, ಹಲವಾರು ನೀವು ಹೇಳ್ದಂಗೆ ಟ್ರಾವಿಸ್ ಕಲ್ನೆಕ್ ನ ಮೀಟ್ ಮಾಡಿದೀರಾ, ಹಲವಾರು ಜನ ನಿಮಗೆ ಗೊತ್ತು, ಹಲವಾರು ಸ್ಟಾರ್ಟ್ಅಪ್ಸ್ ನ ನಿಮ್ಮ ಫನಲ್ ಅಲ್ಲಿ ನೀವು ನೋಡ್ತೀರಾ. ಈ ತರ ನೆಟ್ವರ್ಕ್ ನ ನೀವು ಹೇಗೆ ಬೆಳೆಸಿದ್ರಿ? ಮತ್ತು ನಮ್ಮ ಪ್ರೇಕ್ಷಕರು ಈ ಕಾರ್ಯಕ್ರಮ ಕೇಳ್ತಿರೋರು ನಿಮ್ ತರ ಒಂದು ನೆಟ್ವರ್ಕ್ ಬೆಳೆಸ್ಬೇಕು ಅಂದ್ರೆ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ದೇ ಶುಡ್ ಟೇಕ್? ನೋಡಿ, ಇದು ಒಂದು ನನಗೆ ಕರ್ಮ ಅಂತ ಹೇಳ್ಬೋದು. ನೆಟ್ವರ್ಕಿಂಗ್, ಐ ಆಮ್ ಎ ನೆಟ್ವರ್ಕಿಂಗ್ ಪರ್ಸನ್ ಟೆಕ್ನಾಲಜಿಕಲಿ ಆಲ್ಸೋ. I was one of the top 3 networking persons in the country, technologically leading a networking company. ಇವತ್ತಿನ ಇಂಟರ್ನೆಟ್ಗೆ, ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಎಂತ ಅಪ್ಲಿಕೇಶನ್ ಇರಲಿ, ಇವತ್ತಿನ ಇಂಟರ್ನೆಟ್ ಜನರೇಷನ್ಗೆ ಫೌಂಡೇಶನ್ ನಾವೇ ಸೆಟಪ್ ಮಾಡಿದ್ದು 1990s ಅಲ್ಲಿ ಡಿಜಿಟಲ್ ಎಕ್ವಿಪ್ಮೆಂಟ್ ಕಾರ್ಪೊರೇಷನ್ ಆ ಕಂಪನಿಯಿಂದ. ಅದಕ್ಕಿಂತ ಮುಂಚೆ ನನ್ನ ಚೈಲ್ಡ್ಹುಡ್ ನೋಡಿದ್ರೆ ಐ ವಾಸ್ ಫೇರ್ಲಿ ಬ್ಯಾಂಗ್ಳೂರಲ್ಲಿ ಇರುವಾಗ, 80s and 90s ಅಲ್ಲಿ ಇಟ್ ವಾಸ್ ಅ ವೆರಿ ವೆರಿ ಕನ್ಸರ್ವೇಟಿವ್ ಸೊಸೈಟಿ. And I was also well adapted to the society, being a shy boy and mixing only with close circles of friends or families or whatever. I never used to go, ಅಂದ್ರೆ ನನ್ನ ಕಮ್ಯುನಿಟಿಯಿಂದ ಆಚೆ ಹೋಗ್ಬಿಟ್ಟು ಮಿಕ್ಸ್ ಮಾಡಕ್ಕೆ ನೋಡ್ತಾ ಇರಲಿಲ್ಲ, ಅವಕಾಶನೂ ಕೂಡ ಸಿಗ್ತಾ ಇರಲಿಲ್ಲ. ಸೊ ಇದು ನನಗೆ ಯಾವಾಗ್ಲೂ ಐ ಯೂಸ್ ಟು ಥಿಂಕ್ ದಟ್ ಇಟ್ ಈಸ್ ಎ ಲಿಟಲ್ ಬಿಟ್ ಆಫ್ ಎ ಮೈ ವೀಕ್ನೆಸ್ ಅಂತ ನನಗೆ ಮೈಂಡ್ ಅಲ್ಲಿ ಬಂದ್ಬಿಟ್ಟಿತ್ತು. ಸೊ ನನ್ನ ಫಸ್ಟ್ ಕೆಲಸ ಸಿಕ್ಕಿದ್ದು ಲೇಟ್ 80s ಅಲ್ಲಿ ಬಾಂಬೆಯಲ್ಲಿ. ನಾನು ದೇವ್ರಿಗೆ ನನಗೆ ತಗೊಂಡು ಬಾಂಬೆಲ್ ಬಿಸಾಕ್ಬಿಟ್ಟ. ಸೊ ಅಲ್ಲಿ ಐ ಹ್ಯಾಡ್ ಟು ಸ್ವಿಮ್ ಆನ್ ಮೈ ಓನ್. ಹಿಂಗೆ ಶೈ ಇದ್ದು ಬಿಟ್ಟು ಬಾಂಬೆಲಿ ಇರೋದಂದ್ರೆ ಖಂಡಿತ ಆಗೋದಿಲ್ಲ, ಯಾಂತ ಮನುಷ್ಯಗೂ ಅಲ್ಲ. ನೀನ್ ಮಾತಾಡ್ಲೇಬೇಕು, ಎಂತ ಹುಡುಗ ಇದ್ರು ಅಷ್ಟೇ, ಎಂತ ಮಾತಾಡ್ಲೇಬೇಕು. ಸೊ ಅಲ್ಲಿಂದ ನನಗೆ ಐ ಥಿಂಕ್ ಐ ಸ್ಟಾರ್ಟೆಡ್ ಡೆವಲಪಿಂಗ್ ದಿಸ್ ಸ್ಕಿಲ್ ಆಫ್ ನೆಟ್ವರ್ಕಿಂಗ್ ವಿತ್ ಪೀಪಲ್. ಐ ವಾಸ್ ಆಲ್ ಅಲೋನ್, of course, with a very good set of my hostel mates or batchmates or whatever, mixing with them, and they were all coming from different states and different. So there, the North Indians are outgoing, they talk about it. Mixing with them made me more like from a introvert to an extrovert. And then ಇನ್ನೊಂದು ಏನಂದ್ರೆ, ಇದು ಎಲ್ಲ ಐ ವುಡ್ ಸೇ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್. ನಾವು ಯಾರೋ ಒಬ್ರು ನಮ್ಗೆ ಮೀಟಿಂಗ್ ಕರೀತಾರೆ. ಓಕೆ, ಮೇ ಬಿ ನಮ್ ಪೇರೆಂಟ್ಸ್ ಹೇಳ್ತಾರೆ, ನಮ್ ಫ್ರೆಂಡ್ ಒಬ್ರು ಇದಾರಪ್ಪ, ಅವರು ತುಂಬಾ ದೊಡ್ಡ ಮನುಷ್ಯರು, ದೊಡ್ಡ ವ್ಯಕ್ತಿ, ಅವ್ರ ಹತ್ರ ಹೋಗಿ ಸುಮ್ನೆ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡ್ ಬಾ, ನಿಮ್ಗೆ ಒಂಥರ ಹೊಸ ನಾಲೆಜ್ ಬರುತ್ತೆ, ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ತಾರೆ ಮಕ್ಳಿಗೆ. ಅವ್ರ ಮಕ್ಳು ಎದರ್ ವೇರ್ ಕನ್ಸರ್ವೇಟಿವ್ ಆರ್ ದೇ ಆರ್ ಓವರ್ ಸ್ಮಾರ್ಟ್. ಏನ್ ಮಾಡ್ತಾರೆ, ಹೋಗಕ್ಕಿಂತ ಮುಂಚೆ ಫುಲ್ ಗೂಗಲ್ ಅಲ್ಲೇ ಸರ್ಚ್ ಮಾಡ್ತಾರೆ, ಎಂತ ವ್ಯಕ್ತಿ ಇವನು, ಏನು ಅವನ ಹಾರೋಸ್ಕೋಪ್ ಎಲ್ಲ ಚೆಕ್ ಮಾಡ್ಬಿಟ್ಟು ಒಪಿನಿಯನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇಂತ. ಸೊ ಐ ವುಡ್ ಸಜೆಸ್ಟ್, ಇಫ್ ಯು ಆರ್ ಗೋಯಿಂಗ್ ಫಾರ್ ಎನಿ ಮೀಟಿಂಗ್ ಆರ್ ಎನಿ ಪರ್ಸನ್ ಟು ಮೀಟ್, don't go with any kind of an opinion. Okay? So then one will lead to another. If you meet one person, it will lead to another meeting. So you should go with an open mind, and that is one thing. Second is, I think this advice I got from my wife long time back.
Okay, ಅವ್ರು ಹೇಳಿದ್ರು, don't never miss an opportunity to meet any big person. It could be your contradicting political ideology, or it could be your competitor, or it could be anybody. If you have an opportunity to to meet, go and meet, because that person has come to that position because of all some good karmas that he has done. Okay, whatever he may be. So that good karma, when you shake hands with him, or when you really salute him, or when you have some salutations for him, some part of the karma, some part of the vibrations, you will certainly invite. Very, That very is- insightful, sir. That is the way I look at it. I never miss an opportunity unless I have some I would say a time clash with somebody. I never judge anybody. Somebody invites me for a function, marriage, whatever, I just go. And accidentally, or again coming back to karma, I met with somehow somebody invited me for I was part of the Bengaluru literature festival. I never expected to meet some very great personalities, and I was having coffee, and there Tejasvi Surya was there. Uh-huh. And that time my daughter was getting into law, so I found out that this person also was a law student. So I started talking with him. Sir, ನಮ್ಮ ಮಗಳು law ಓದ್ಬೇಕಂತ ಇದ್ದಾಳೆ, ನಮ್ಮ ಮಗಳ ಹತ್ರ ಸ್ವಲ್ಪ ಮಾತಾಡ್ತೀರಾ ಅಂತ. ಖಂಡಿತ ಮಾತಾಡ. That time he had not even got an MP seat. Okay, so I became a little bit of an acquaintance for him. So these accidents, these miracles happen if you have a non-judgmental and a positive mind. Very, very useful, sir. The open mindset is very useful. This is how I have come up. ವೆರಿ ವೆರಿ ಇನ್ಸೈಟ್ಫುಲ್ ಸರ್. ನೀವು ಬಡೀಸ್ ಹಾಸ್ಟೆಲ್ ಮೇಟ್ಸ್ ಅಂದ್ರೆ ನಿಮ್ಗಾಗಿ ನಮ್ಮ ಒಂದು ಸಣ್ಣ ಸರ್ಪ್ರೈಸ್ ಇದೆ. ನಿಮ್ಮ ಸ್ನೇಹಿತರಾದಂತ ಶಕೀಬ್ ಅವರು ನಮ್ ಜೊತೆ ಇದ್ದಾರೆ ಇವತ್ತು. ಅವ್ರನ್ನ ದಯವಿಟ್ಟು. ಹಲೋ ಶಕೀಬ್ ಸರ್, ಹೌ ಆರ್ ಯು ಡೂಯಿಂಗ್? I'm good. Namaskar Uday. Namaskar everyone. All good. Really proud to be here today. Sir, first of all, thank you so much for taking time off of your Saturday and joining us on this live telecast. I really appreciate you doing that for us. It'd be great if we hear a few words from you about Uday, sir. Sure. Anything, anytime for Uday. I know Uday since 1992. Actually, my first friend when I moved to Bangalore in 92. I have learned a lot from Uday. So basically, I had seen his entrepreneurship right from those days when he was driving a business. He was literally running like as a CEO. So some of those traits I was fortunate to see from him much earlier. Very close friend. He's always there for me. Whenever there is any kind of a personal engagement, family functions, he has never missed it. Professionally also, I have learned networking from him. And as a part of technology initially, and now with people. So that way, really glad, Uday. Thanks for being, one of really close friends, and look forward to obviously continuing the friendship and close interaction always. Thank you, sir. Thank you so much for taking the time. Thank you, Shakib. Thank you for coming online. I share the same sentiments. I think we almost have a parallel family. Both our kids are similar to your kids' age, and we grew up. As a family life, we grew up parallelly. So I'm really happy that you're doing extremely well in Microsoft, and I'm happy that I contributed a few small bits to your career. Thank you for that. You contributed a lot, Uday. Thanks. Thank you, sir. We'll say goodbye to you, and we'll cross paths with you again another day, hopefully. Thank you. Sure, thanks. Thank you. Bye-bye. Thank you. ಉದಯ್ ಅವರೇ, ಸೌಮ್ಯ ಅವ್ರು ಹೇಳ್ತಾ ಇದ್ದಾರೆ, ವೆರಿ ಇನ್ಫಾರ್ಮೇಟಿವ್ ಸೆಷನ್ ಅಂಡ್ ಗುಡ್ ಇನ್ಪುಟ್ಸ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಇದ್ದಾರೆ. ಮತ್ತೆ ರವಿ ಅವ್ರ ಪ್ರಶ್ನೆ ಮತ್ತೆ ನನ್ನ ಮುಂದಿನ ಪ್ರಶ್ನೆ ಎರಡೂ ಒಂದೇ. ಸರ್, ಹೌ ಡು ಯು ಮ್ಯಾನೇಜ್ ಆರ್ ಬ್ಯಾಲೆನ್ಸ್ ಯುವರ್ ಫ್ಯಾಮಿಲಿ ಟೈಮ್ ಅಂಡ್ ಯುವರ್ ಬಿಸಿ ವರ್ಕ್ ಸ್ಕೆಡ್ಯೂಲ್? ನನ್ನ ಪ್ರಶ್ನೆ ಏನಂದ್ರೆ ಅದರದ್ದೇನೆ ಕೊರಾಲರಿ. ಇಷ್ಟೆಲ್ಲ ಸ್ಟ್ರೆಸ್ ಆಗತ್ತಲ್ಲ, ನೆಟ್ವರ್ಕಿಂಗು, ಸ್ಟಾರ್ಟ್ಅಪ್, ಪಬ್ಲಿಕ್ ಸ್ಪೀಕಿಂಗು, ಅದೆಲ್ಲ ಮಾಡ್ತಾ ಇದ್ರೆ ಫ್ಯಾಮಿಲಿ ಲೈಫ್ ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು, ಮತ್ತೆ ನಿಮ್ಮ ಸ್ಟ್ರೆಸ್ ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಮೊದಲು ಫ್ಯಾಮಿಲಿ ಲೈಫ್ ಮಾತಾಡ್ತೀನಿ. I think I am blessed to have such a great set of parents, grandparents, in-laws. Okay. And then I'm really, I think I've done some great good karmas in my past life, or even in my current life, to have such a great
wife and two lovely daughters who are extremely cooperating. I'll tell you, and I don't need to flatter. She is very, very smart, and I think she is an independent woman in many ways. And I've spent in my 30 years of career, especially I would say first 25 years of my career, half the time I have spent in five-star hotels, in aeroplanes, and in front of customers or in trains and buses, trying to meet customers and do something different. That is what I've spent. And which means I have sacrificed quite a bit of my family life. So my routine used to be wake up at 4 o'clock and catch a flight at 6 o'clock. Okay. And we didn't have that independence saying that wake up on your own, open the door, lock it, and then, just leave the home without telling anybody. My wife also used to get up. Make coffee, and then, if the flight is slightly later, make early breakfast, and then go. So I think, I want to thank them for sacrificing quite a bit of their personal life for this. And I'm really inspired by the same, the mindset that I've had, and I'm lucky and really blessed, I can say. Apart from that, I think now, after I became a full-fledged entrepreneur, now I am able to balance a lot more. I can choose the meetings that I want to do. I can choose the travel the way I want to do. Because earlier, partly corporate, a huge responsibility of leading big teams, chasing numbers, and working for corporations, which is all good, I think, but now I'm able to balance because I choose the meetings. I'm actually putting in more, physically I'm putting in more work, but I'm enjoying it more, and I'm able to balance it better, and I'm able to choose the timings or choose the days that I want to travel so that the family doesn't get impacted so much. So that's the way I am balancing. And then I'll tell you, I've always been, quite a bit of an active person. I was a hockey player in school and continued a little bit in college for club, and fairly, I would say, active sportingly. And then after I got married in 1992, the first thing I did when I moved back from Bombay to Bangalore was started my yoga regime. Mm-hmm. So it's 92 to now, with all the breaks because of travel and because of even now, just this week only I restarted the yoga after COVID. So I would say that I credit all the stress balancing factors to this lifestyle. So I would suggest everybody who wants to, take up challenging jobs, challenging assignments, who want to, put in their best, work really hard. If you want to really work hard, use the, do yoga and have some outlet in terms of having a hobby, which I think I want to talk about later. Have a good hobby so that, one is your creativity comes, then there is a, some kind of a outlet for the stress that you have. Yoga, hobby, these are the best, I would say, balancing factors for all the stress that you go through. Sir, ನಿಮ್ಮ ಹಾಬಿ ಬಗ್ಗೆ ನಿಮ್ದು ಯಾವ್ದು ಸರ್ ಫೇವ್ರೆಟ್ ಹಾಬಿ? ಅದ್ರ ಬಗ್ಗೆ ಒಂದೆರಡು ಮಾತು. ಇರೋದೇ ಒಂದೇ ಹಾಬಿ ನಂದು. Okay, I think one the hobby that is photography. Okay. Actually, the photography came first, and wildlife got attached to it. Mm-hmm. So there is a history to that. I told you, grandparents, mother side grandparents. So ನಾನು ಹುಟ್ಟಿದ್ದೆ ದಾವಣಗೆರೆಯಲ್ಲಿ. ದಾವಣಗೆರೆ ಹರಿಹರ, ನಾವು ಹರಿಹರ ದಾವಣಗೆರೆ ಒಂದೇ ಸಲ. So that is partly, close to the Malnad area, Shimoga, Bhadravati. So ನಮ್ಮ ತಾತವರ ಎಲ್ಲ ಕಡೆ ಟ್ರಾನ್ಸ್ಫರ್ ಆಗ್ತಾ ಇದ್ರು. Shimoga, Bhadravati, Madhugiri, Chitrudurga. Those areas were all forest infested areas. So ಆ ಕಾಲದಲ್ಲಿ when we used to go summer holidays ಅಲ್ಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಇರ್ತಾ ಇದ್ವಿ. ಅವಾಗ ಕತೆಗಳು ಹೇಳ್ತಾ ಇದ್ರು. ನೋಡಿ, ರಾತ್ರಿ ಡೋರ್ 8 ಗಂಟೆಗೆಲ್ಲ 8 ಗಂಟೆ ಏನು ಕತ್ಲಾಗಿದ ತಕ್ಷಣ ಡೋರ್ಗಳು ಮುಚ್ಚಿಬಿಡ್ತಾರೆ ಮನೆಗಳು. ಒಳಗಡೆ ಆ ಟೈಮಲ್ಲಿ ಅಲ್ಲಿ ಆನೆಗಳ ಶಬ್ದ, ಹುಲಿಗಳ ಶಬ್ದ, ಆಮೇಲೆ ಕಿಟಕಿ ಬಾಗಿಲ ಮೇಲೆಲ್ಲ ನಾಗರಾವಗಳು, ಅದೆಲ್ಲ ನೋಡ್ಬಿಟ್ಟು ಒಂಥರ ಫ್ಯಾಸಿನೇಷನ್ ಡೆವಲಪ್ ಆಯ್ತು. ಅದು ಹೆಂಗಪ್ಪ ಇದು, ಇಲ್ಲಿ ಮನುಷ್ಯರಿದ್ದಾರೆ, ಅಲ್ಲಿ ಆಚೆ ಆನೆಗಳು, ಹುಲಿಗಳು ಇದ್ದಾರೆ, ವೈಲ್ಡ್ ಲೈಫ್ ಫ್ಯಾಸಿನೇಷನ್ ಆಯ್ತು. And then parallelly, somewhere, I don't know who gave me one very old, black and white camera. So tour guide hodagella camera photoಗಳು. ಅದು ವೆರಿ ಸಿಂಪಲ್ ಫೋಟೋಗ್ರಾಫ್ಸ್ ತಗೊಂಡು ಪ್ರಿಂಟ್ ಮಾಡಿ ನೋಡಿದ್ರೆ, I used to really enjoy that. Those
black and white pictures only. So I said, why not I develop this hobby? Then when I was 10 years and 11 years old, one more thing I'm very, very proud of is I am born, unlike you, Dev, me and Suresh Babu are lucky to be born in the legendary periods of Nam Annavaru and Vishnuvardhan. Okay. One movie that struck me, which is still in my mind, is Gandhada Gudi. Gandhada Gudi inspired me further to, become a wildlife enthusiast. And most recently, when Puneet Rajkumar expired, I got to know that he is making Gandhada Gudi, another movie with the same dialogue of Annavaru, his father. And that is hopefully going to be the biggest hit, which is going to be, I think, released later this year. So these are some of the inspiring things which made me take up wildlife photography. And one thing I want to admit, I'm still an amateur wildlife photographer, but at some point I want to become a professional, and I'm working towards that. And I think you should have all of youngsters or even people who have retired, don't go and sleep and sit in front of the idiot box or TV or internet or whatever. Don't waste time. Take some hobby. It can be music, it can be dance, it can be, as I said, photography, or it can be anything. Develop a hobby. I think it's the best stress buster that I can say. Completely agree, sir. ಆಕ್ಚುಲಿ ನನಗೆ ತುಂಬಾ ಬೇಜಾರಾಗ್ತದೆ, ಯಾಕೆಂದ್ರೆ ನಮ್ಮ ಈ ಸೆಷನ್ ದಿನ 5 ನಿಮಿಷ ಮಿಕ್ಕಿರೋದು. ಸಮಯ ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಸೊ ಈ ಕೊನೆ 5 ನಿಮಿಷದಲ್ಲಿ ನಿಮ್ಮ ಫ್ಯಾಮಿಲಿ ಲೆಗಸಿನ ನಾನು ಮಿಸ್ ಮಾಡಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ನಮ್ಗೆ ಮೈಸೂರು ಲ್ಯಾನ್ಸರ್ಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಸೊ ಇದು ನನ್ನ, ಐ ವುಡ್ ಸೇ ದಿಸ್ ಮೈಸೂರು ಲ್ಯಾನ್ಸರ್ಸ್ ಇಸ್ ಪಾರ್ಟ್ ಆಫ್ ಮೈ DNA ಅಂದ್ರೆ ಕನ್ನಡದಲ್ಲಿ ಏನಂತಾರೆ ಅಷ್ಟೊಂದು ನಾಲೆಜ್ ಇಲ್ಲ. DNA ಅಂದ್ರೆ ಇಟ್ ಈಸ್ ಮೈ ಬ್ಲಡ್. ಸೊ ಐ ಆಮ್ ಎ ಪ್ರೌಡ್ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ Raghunath Birje. Raghunath Birje in 1914, my great grandfather was working for the Mysore Maharaja. So at that time, 1914, there was a World War I going on. Okay. So ಆ ಕಾಲದಲ್ಲಿ ಬ್ರಿಟಿಷ್ ಅವರು ಮೈಸೂರು ಮಹಾರಾಜ ಅವ್ರ ಹತ್ರ ಬಂದುಬಿಟ್ಟು ಹೇಳಿದ್ರು, ನೀವು ನಿಮ್ಮ ಬೆಸ್ಟ್ ಸೋಲ್ಜರ್ಸ್ಗೆ ಕಳಿಸಿ ನಮ್ಮ ಜೊತೆ ವರ್ಲ್ಡ್ ವಾರ್ ಅಲ್ಲಿ ಯುದ್ಧ ಮಾಡೋಕ್ಕೆ, ನಾವು ಯುದ್ಧ ಗೆದ್ದಿದ್ರೆ ನಿಮ್ಗೆ ಇಂಡಿಪೆಂಡೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರು 1914 ಅಲ್ಲಿ. ಸೊ ಅವಾಗ ನಮ್ಮ ಮುತ್ತಾತ ಅವರು ಮೈಸೂರು ಲ್ಯಾನ್ಸರ್ಸ್ ಅಂತ ಒಂದು ರೆಜಿಮೆಂಟ್ ಇತ್ತು. ಮೈಸೂರು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರ ವೆನ್ ಹಿ ವಾಸ್ ದ ಕಿಂಗ್. ಸೊ ಅವರು ಒಡೆಯರ್ ಅವರು ಅವ್ರೇನ್ ಹೇಳಿದ್ರು, ನಾನು ನಮ್ಮ ಬೆಸ್ಟ್ ಸೋಲ್ಜರ್ಸ್ಗೆ ಕಳಿಸ್ತೀನಿ, ನೀವು ಖಂಡಿತ ನಾವು ಯುದ್ಧ ಗೆದ್ದಿದ್ರೆ ನಮ್ಗೆ ಇಂಡಿಪೆಂಡೆನ್ಸ್ ಕೊಡ್ಬೇಕು ಅಂತ ಸೋಲ್ಜರ್ಸ್ಗೆ ಕಳಿಸಿದ್ರು. ಸೊ ನಮ್ಮ ತಾತ ಅವರು ಬೇರೆ ಜೊತೆಯವರೆಲ್ಲ ಈಜಿಪ್ಟ್ ಫಸ್ಟ್ ಸ್ಟಾಪ್, ಈಜಿಪ್ಟ್ ಸುಯಸ್ ಕೆನಾಲ್ ಅಲ್ಲಿ ಈಜಿಪ್ಟ್ ಹೋದ್ರು. ಆಮೇಲೆ 1914 ಅಲ್ಲಿ ಹೋಗಿದ್ದಾರೆ. ಆಮೇಲೆ ಅವರು ಬರೀ 27-28 ವರ್ಷ ಆಯ್ತು. ಹಿ ವಾಸ್ ಜಸ್ಟ್ 26 or 27. ಓಕೆ. ಸೊ 2014 ಅಲ್ಲಿ ಹೋಗುವಾಗ ಆಮೇಲೆ ಅವ್ರಿಗೆ ನ್ಯೂಸ್ ಬಂತು, ಒಂದು ಮಗು ಆಗಿದೆ ನಿಮಗೆ ಅಂತ. ವಾಪಸ್ ಬಂದು ಮಗು ನೋಡ್ಬಿಟ್ಟು ಮತ್ತೆ ವರ್ಲ್ಡ್ ವಾರ್ I ಹೋದ್ರು. ಅಂದ್ರೆ ನಮ್ಮ ತಾತ ವಾಸ್ ಬಾರ್ನ್ ದಟ್ ಟೈಮ್. ಮತ್ತೆ ವರ್ಲ್ಡ್ ವಾರ್ I ಹೋಗಿದ್ರೆ ಅವರಿಗೆ ಫಸ್ಟ್ ಅಸೈನ್ಮೆಂಟ್, ಬಿಗ್ ಅಸೈನ್ಮೆಂಟ್ ಅಂದ್ರೆ ಹೈಫಾ ಅಂತ ಒಂದು ಸಿಟಿ ಇದೆ ಇಸ್ರೇಲ್ ಅಲ್ಲಿ. ಇವತ್ತಿನ ಕಾಲದ ಇಸ್ರೇಲ್ಗೆ ಇಟ್ ಈಸ್ ಈಕ್ವಲೆಂಟ್ ಟು ದ ಸ್ಯಾನ್ ಫ್ರಾನ್ಸಿಸ್ಕೋ ಆಫ್ ಅಮೆರಿಕಾ. Haifa is like the San Francisco of America or Bangalore of India. It is a Silicon city of Israel. That was under the occupation of Ottoman Empire. Ottoman Empire is like the Germans. It was occupied by the Germans. So Mysore Lancers, Kudregalu, it was a mountainous area, mountains. Okay, ಹಳ್ಳಿ ಇದು ಗುಡ್ಡಗಳದ್ದು ಎಲ್ಲ ಇತ್ತು. ಸೊ ಜರ್ಮನ್ಸ್ ಹತ್ರ ದೊಡ್ಡ ಮೆಷಿನ್ ಗನ್ಸ್ ಇತ್ತು, ಮೆಷಿನ್ ಗನ್ಸ್. ಓಕೆ. So the only way that war could be won was with horses. Very, very brave and very, very powerful horses were taken from the Mysore Maharaja's stable, and my great grandfather was there. And then they fought the war and they won it on September 23rd, 1918. The victory march happened. My great grandfather was part of the victory march in Haifa. So ad geddra. It is, ನೀವು ರಿಸರ್ಚ್ ಮಾಡಿದ್ರೆ the Battle of Haifa is considered as the toughest battle ever fought, and that will be ever fought in the future also.
So that war, my great grandfather played a big role along with so many other soldiers to liberate Haifa from the enemies of the Ottoman Empire. So they ಅದಾಗಿದ ತಕ್ಷಣ ದೆನ್ ಇದು ಗೆದ್ರು. ಆಮೇಲೆ ಮೈ ಗ್ರೇಟ್ ಗ್ರಾಂಡ್ ಫಾದರ್ ದ ಟ್ರೂಪ್ಸ್ ವೆಂಟ್ ಫಾರ್ ಡಿಫರೆಂಟ್ ಅನದರ್ ಬ್ಯಾಟಲ್ ಟುವರ್ಡ್ಸ್ ಸೂಯಸ್ ಕೆನಾಲ್ ಅಂಡ್ ಆಲ್. ಸೊ 2018 ಅಲ್ಲಿ ವಾರ್ ಎಲ್ಲ ಮುಗಿದೋಯ್ತು 2018. ಆಮೇಲೆ 2018 ಐ ಥಿಂಕ್ ಸಮ್ವೇರ್ ಅರೌಂಡ್ ಎಂಡ್ ನ್ಯೂಸ್ ಬಂತು ಇಲ್ಲಿ ನಮ್ಮ ಗ್ರೇಟ್ ಗ್ರ್ಯಾಂಡ್ ಮದರ್ಗೆ ದಟ್ ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹುತಾತ್ಮ ಆಗ್ಬಿಟ್ಟಿದ್ದಾರೆ ಅಂತ ನ್ಯೂಸ್. ಸೊ 2018 ಸಮ್ವೇರ್ ಎಂಡ್ ಆಫ್ 2018 he got martyred in I think in the Suez Canal, Israel area, and then he never came back. So all the the honors that there was a roll of honor given to my great grandmother adella aitu, and then my grandfather also joined Mysore Lancers, and then he served the Mysore Lancers in one important landmark ನೀವು ಜ್ಞಾಪಕ ಇಟ್ಕೋಬೇಕು. ಬ್ರಿಟಿಷ್ ಅವರು ನಮ್ಗೆ ಇಂಡಿಪೆಂಡೆನ್ಸ್ ಕೊಡ್ತೀನಿ ಗೆದ್ದ ಮೇಲೆ, ಯುದ್ಧ ಗೆದ್ದ ಮೇಲೆ ಅಂದಿದ್ದು ಅವರು they did not keep the commitment. They betrayed India. It is well documented. So which means I think all these people, including my great grandfather, contributed to the independence of, in a indirect way. So officially it came in 1947, almost 30 years later, but the foundation for independence was already laid in 2018. And then my grandfather, ಅಂದ್ರೆ ನಮ್ಮ ತಾತ ಅವರು ಕೂಡ ಮೈಸೂರು ಲ್ಯಾನ್ಸರ್ಸ್ ಸೇರಿಬಿಟ್ಟು then post independence it merged with the Indian Army. Indian Army, ನಮ್ಮ grandfather also 1971 ನಲ್ಲಿ India Pakistan war ನಡೀತಾ ಇತ್ತು. ಸೊ ನಮ್ಮ ತಾತ ಅವರು ಕೂಡ he was called to the the border area, ಜಾಮ್ನಗರ್ ತನಕ ಹೋದ್ರು. ಅವರು ಹೋಗೋ ಅಷ್ಟೊತ್ತಿಗೆ ಪಾಕಿಸ್ತಾನ had surrendered and he came back alive. Okay, so that is a good part of the history. And then ಒಂದು ನೀವು ಕೇಳಬಹುದು ನೀವ್ ಯಾಕೆ ಆರ್ಮಿ ಸೇರ್ಲಿಲ್ಲ ಅಂತ. ನಮ್ಮ ಮುತ್ತಜ್ಜಿ ಅವರು ಅವ್ರ ಹಸ್ಬೆಂಡ್ ಅಂತ ಯಂಗ್ ಏಜ್ ಅಲ್ಲಿ 27, 28, ಲೆಸ್ ದನ್ 30 ಯಂಗ್ ಏಜ್ ಅಲ್ಲಿ ಕಳ್ಕೊಂಡ್ಬಿಟ್ರಲ್ಲ ಅಂತ ಹೇಳಿದ್ಮೇಲೆ ಅವರೊಂದು ರೂಲ್ ಮಾಡ್ಬಿಟ್ರು. ನಮ್ಮ ಫ್ಯಾಮಿಲಿಯಲ್ಲಿ ಗಂಡು ಮಕ್ಕಳು ಇನ್ ಯಾರೇ ಬಂದ್ರು ಡೈರೆಕ್ಟ್ ಫ್ರಂಟ್ ಫೇಸಿಂಗ್ ಆರ್ಮಿ ಯಾರು ಸೇರೋದಿಲ್ಲ ಅಂತ ಹೇಳಿ, ಸೇರಬಾರದು ಅಂತ ಹೇಳಿ. ಅದಕ್ಕೆ ನಮ್ಮ ತಂದೆ ಅಂಡ್ ನಮ್ಮ ಅಂಕಲ್ ಇಬ್ರು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸೇರಿದ್ರು, ಬಟ್ ನಾಟ್ ಇನ್ ದಿ ಫ್ರಂಟ್ ಲೈನ್ ಆರ್ಮಿ. And same here, I think I've served the defense indirectly by giving technological solutions and all. But maybe the karma did not allow me to join the army because the karma was already decided that time itself. So this is what I can say. But I don't regret anything that was already established before. Yeah. So it's a very, very rich history. You can do a search of Mysore Lancers in Google, and we recently achieved something very, very significant. Your 10th standard textbooks, Karnatakadalli 10th standard 10th class textbook open madre, one chapter is dedicated to Mysore Lancers. Wow, very inspiring, sir. Very historic, because ide story Israel huduguru, Israel maklu ಓದ್ತಾ ಇದ್ರು ಇಷ್ಟು ದಿವಸ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಇವಾಗ we achieved this landmark, historic landmark. I think just last week ನಮ್ಮ ಇವರು ಎಜುಕೇಶನ್ ಮಿನಿಸ್ಟರು ಮತ್ತೆ ತುಂಬಾ ನಮ್ಮ ಫ್ರೆಂಡ್ಸ್ ಇದ್ದಾರೆ ಮೈಸೂರು ಲ್ಯಾನ್ಸರ್ಸ್, ಸ್ವಲ್ಪ ಜನ ಇಲ್ಲಿ ಕೇಳಿಸ್ತಾ ಇರ್ಬೋದು. ಅವ್ರೆಲ್ಲರಿಗೂ ನನಗೆ ತುಂಬಾ ಸಂತೋಷ. ಐ ರಿಯಲಿ ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್ ಟು ಹೂ ಕಾಂಟ್ರಿಬ್ಯೂಟ್ ಇಟ್, ಬಿಕಾಸ್ ದಿಸ್ ವಾರ್, this achievement is not only about me. So many other people who got martyred, and so many people came back victoriously. Okay, so many people came back after raising the victory. But my grandfather was unfortunate to get martyred, but yes, I think he contributed to a great legacy, and we are all proud of that. And I want to thank the entire Mysore Lancers Heritage Foundation team members for that achievement. And there's a lot more work to do. We will keep you updated in future. ಮೈಸೂರು ಲ್ಯಾನ್ಸರ್ಸ್ ಬಗ್ಗೆ ನಮ್ದೊಂದು ಚಿಕ್ಕ ವಿಡಿಯೋ ಮಾಂಟೇಜ್ ಮಾಡಿದ್ದೀವಿ, ಅದನ್ನ ನೋಡ್ಬಿಟ್ಟು ನಮ್ಮ ಈ ಕಾರ್ಯಕ್ರಮನ ಮುಗಿಸೋಣ.
Thank you very much. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಮ್ಮ ತಂಡದವರಿಗೆ ಅವರ ವಿಡಿಯೋನ ಆನ್ ಮಾಡ್ಕೊಳ್ಳೋಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. Thank you, Suresh. Thank you, Ravi. Let me say a few words, Dave. So, me and Uday, we're working together in India, almost among our first jobs in Tankotini, right? And that was such a wonderful experience. The company, the colleagues, the market, and that made who we are. That gave the foundation. Then we went our ways, because all of us found ourselves, right? So we went our ways. Then we, while you keep track of it, ಈ ಥರದ ವೇದಿಕೆಗಳು ನಿಮಗೆ ಆ ಒಂದು ವ್ಯಕ್ತಿತ್ವ ಹೇಗೆ ಬೆಳೀತು, ಎಲ್ಲಿ ತನಕ ಬಂತು ಅನ್ನೋದಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ಬಂದು ನಿದರ್ಶನ. ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಉದಯ್. ದ ವೇ ಯು ಆರ್ ಟಾಕಿಂಗ್, ರೈಟ್ ಫ್ರಮ್ ದ ವೇ ಆಫ್ ತೆಂಗಿನ ಮರದ ಮಿಷನ್ ಇಂದ ಹಿಡ್ಕೊಂಡು ಮೈಸೂರು ಲ್ಯಾನ್ಸರ್ ತನಕ ಫೋಟೋಗ್ರಫಿ ಆ್ಯಂಡ್ ಲಾಟ್ಸ್ ಆಫ್ ಅಡ್ವೈಸ್ ಟು ಸ್ಟಾರ್ಟ್ಅಪ್. ಐ ಆಮ್ ರಿಯಲಿ ಪ್ರೌಡ್ ವಾಟ್ ಯು ಅಚೀವ್ಡ್ ಪ್ರೊಫೆಷನಲಿ, and even more so what you're currently doing for the community in community as in a startup community, the ecosystem surrounding that, the government and the academia, elladukku you have been making an immense contribution, and that's probably the phase you're probably enjoying much more, and it's interesting to hear that you're able to do more balance at this role than in corporate role. So it is wonderful talking to you. And I'm sure that all our listeners appreciate it. And they're very, very informative, as you started the question. Namma adrushta we could get you to our Bengaluru Voice ಕಾರ್ಯಕ್ರಮ ಬಂದಿದ್ದಕ್ಕೆ ಬಹಳ ಧನ್ಯವಾದ. ನಾನು ರವಿ, ಗೋಪಿ ಮತ್ತು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. Thank you everybody. I'm really humble. Thank you very much. ತುಂಬಾ ಥ್ಯಾಂಕ್ಸ್ ಉದಯ್ ಅವರೇ. ನಮ್ಮ ಪ್ರೇಕ್ಷಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ದು ಫೇವ್ರೆಟ್ ಸೋಷಿಯಲ್ ಚಾನೆಲ್ ಯಾವುದು? ಟ್ವಿಟರ್, ಲಿಂಕ್ಡ್ಇನ್? LinkedIn better, professionally LinkedIn, but I'm active on Facebook for some of the other things like community development, ಸ್ವಲ್ಪ startup ಬಗ್ಗೆ, and Twitter little bit. I have ideological ambitions also on the political side, which is more again for giving back to the country. I am on Twitter, so I think my name is easy. Very few people with my name, Uday Birje andre ಆರಾಮಾಗಿ ಸಿಗುತ್ತೆ. So you can connect on Twitter or any of this. ಆಸಮ್, ತುಂಬಾ ಥ್ಯಾಂಕ್ಸ್ ಉದಯ್ ಅವರೇ. ನೋಡಿ ಪ್ರೇಕ್ಷಕರೇ, ನೀವು ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ ಶುರು ಮಾಡ್ತಿದ್ರೆ ಅಥವಾ ನಿಮಗೆ ಇಂಡಿಯಾದಲ್ಲಿ ಬೇರೆ ಯಾರು ಸ್ಟಾರ್ಟ್ಅಪ್ ಮಾಡ್ತಿರೋರು ಗೊತ್ತಿದ್ರೆ ಉದಯ್ ಅವ್ರನ್ನ ಖಂಡಿತ ಮೆಸೇಜ್ ಮಾಡಿ, ಅವರ ಮೆಂಟರ್ಶಿಪ್ ತಗೊಂಡು ಅವರ ಟಿಪ್ಸ್ ತಗೊಂಡು ನಿಮ್ಮ ಸ್ಟಾರ್ಟ್ಅಪ್ಗೆ ಫಂಡ್ ರೈಸ್ ಮಾಡಿ ನಿಮ್ಮ ಸ್ಟಾರ್ಟ್ಅಪ್ನ ಮುಂದಿನ ಹಂತಕ್ಕೆ ತಗೊಂಡೋಗಿ ಪ್ರಪಂಚಾದ್ಯಂತ ಪ್ರಖ್ಯಾತಿಯನ್ನ ಹೊಂದಲಿ ಅಂತ ಹಾರೈಸ್ತಾ, ಮುಂದಿನ ವಾರ ಇದೇ ರೀತಿ ಮತ್ತೊಬ್ಬ ಸಾಧಕರನ್ನ ನಿಮ್ಮ ಮುಂದೆ ಕರ್ಕೊಂಡು ಬರ್ತೀವಿ. ಅಲ್ಲಿ ತನಕ ನಿಮ್ಮ ಮನಸ್ಸಿನಲ್ಲಿ ರಾರಾಜಿಸುತ್ತಿರಲಿ ಬೆಂಗಳೂರು ವಾಯ್ಸ್. ಲಿಸನ್ ಟು ಯುವರ್ ಹಾರ್ಟ್. ಆಲಿಸು ಗೆಳೆಯನ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. Bengaluru Voice. Listen to your heart.